ನಾಳೆ ಇಡೀ ದಿನ 24 hours ನಾನು ಫೋನ್ ಯೂಸ್ ಮಾಡಂಗಿಲ್ಲ. ರೂಲ್ ಬೇರೆ ಇದೆ, ನಾನೇನಾದರೂ ನಾಳೆ ಫೋನ್ ಇಸ್ಕೊಂಡು ಯೂಸ್ ಮಾಡಿಬಿಟ್ರೆ ಇವನಿಗೆ 10,000 ರೂಪಾಯಿ ಕೊಡಬೇಕು. ನಾನು ಏನೇನೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ನಾನೇ ಫುಲ್ ಎಲ್ಲ ಬರೆದು ಮೈ ಬರ್ತಿಂಗ್ ಎಕ್ಸ್ಪೀರಿಯನ್ಸ್. ರಿಮೆಂಬರ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಐ ಥಿಂಕ್ ದಟ್ ಇಸ್ ದಿ ಹೈಯೆಸ್ಟ್ ವ್ಯೂ. ಅದು 2 million ಏನೋ ರೀಚ್ ಆಗಿದೆ. ಅದು ನೋಡಿ, ಹಿಂಗೆಲ್ಲ ಮಾಡ್ತಾ ಇದ್ದಿದ್ದಕ್ಕೆ ಲೈಫಲ್ಲಿ ಒಂದು ಮಟ್ಟಿಗೆ ಬಂದಿದ್ದೆ. ಇವಾಗ ಐ ಥಿಂಕ್ ಐ ಹವ್ ಲಾಸ್ಟ್ ದ ಟ್ರ್ಯಾಕ್. ಇದನ್ನ ನೋಡಿ ಕಳ್ಳ ಇವಾಗ 10,000 ರೂಪಾಯಿ ಅವ್ನು ನಂಗೆ ಕೊಡಬೇಕು. ನೀವುಗಳೇ ಸಾಕ್ಷಿ. ಹೇಗಿ ಎಲ್ಲ ಇಲ್ಲ ನೋಡಿ. ದಿಸ್ ಇಸ್ ಮೈ ಫಸ್ಟ್ ಲಕ್ಸುರಿ ಬ್ಯಾಗ್. ಸೊ ಇದೊಂಥರ ಇಷ್ಟ ಆಯ್ತು, ಯಾವತ್ತೂ ಯೂಸ್ ಮಾಡಿಲ್ಲ ಬಟ್ ಇಟ್ಕೊಂಡಿದ್ದೀನಿ. ಒನ್ ಆಫ್ ಮೈ ಮೋಸ್ಟ್ ಯೂಸ್ಡ್ ಅಂಡ್ ಫೇವ್ರೆಟ್ ಬ್ಯಾಗ್ ಇದು. ಇಷ್ಟು ಬ್ಯಾಗ್ಸ್ ಇದೆ ನನ್ನ ಹತ್ರ. ಇವಾಗ ಇದ್ರ ಜೊತೆ ಇನ್ನೊಂದು 3 ಬ್ಯಾಗ್ಸ್ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಲೋ ನಮಸ್ಕಾರ, ನಾನೇ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ ಇವಾಗ ರಾತ್ರಿ 11 ಗಂಟೆನ, ಎಷ್ಟು ಟೈಮು, 11:20 ಮಲಗೋ ಟೈಮು. ಬಟ್ ಮಿಸ್ಟರ್ ಅಭಿಷೇಕ್ ಅವರು ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನು ಟಾಸ್ಕ್ ಅಂತ ಹೇಳ್ತೀಯಾ? ನೀನು ಹೇಳಪ್ಪ. ಸೊ ನಾಳೆ ಇಡೀ ದಿನ 24 hours ನಾನು ಫೋನ್ ಯೂಸ್ ಮಾಡೋಂಗಿಲ್ಲ. ನನ್ನ ಫೋನು ಅಭಿ ಹತ್ರ ಇರುತ್ತೆ. ಆ್ಯಂಡ್ ಅವ್ನು ನನಗೆ ಹೇಳಿದ್ದಾನೆ, ವಿಡಿಯೋ ಮಾಡ್ತೀನಿ, ಏನೇನು ಮಾಡ್ತೀಯ ನೋಡೋಣ ನೀನು, ನಿನ್ನ ಬೋರ್ಡಮ್ ಹೆಂಗಿರುತ್ತೆ, ಅರ್ಪಿತಾ ಹೆಂಗಿರ್ತಾಳೆ ಅದನ್ನು ನಾನೇ ವಿಡಿಯೋ ಮಾಡ್ತೀನಿ ಅಂತ. ದಿಸ್ ಇಸ್ ನಾಟ್ ಅಟ್ ಆಲ್ ಮೈ ಐಡಿಯಾ. ಅವನೇ ಬಂದು ಐಡಿಯಾ ಕೊಟ್ಟಿದ್ದು. ಯಾಕೆ ಅನಿಸ್ತು? ಸುಮ್ಮನೆ ತುಂಬ ಸ್ಟ್ರೆಸ್ ಔಟ್ ಆಗಿಬಿಟ್ಟಿದ್ಯಾ ಅಂತ. ಸೊ ಬೇಸಿಕಲಿ ನನ್ನ ಮಕ ನೋಡಿದ್ರೇ ಗೊತ್ತಾಗುತ್ತೆ, ಲೈಕ್ ಐ ಆಮ್ ಹ್ಯಾಂಡ್ಲಿಂಗ್ ಟೂ ಮೆನಿ ಥಿಂಗ್ಸ್. ಒಂದು ಆ್ಯಕ್ಚುಲಿ ಇವತ್ತು ಅಭಿ ಹೇಳ್ತಾ ಇದ್ದ, ಕೆಲಸನೆಲ್ಲ ನೀನು ಒಂದು ತಕಡಿಗೆ ಹಾಕ್ಬಿಟ್ಟು ಮಗುನ ಇನ್ನೊಂದು ತಕಡಿಗೆ ಹಾಕಿದ್ರೆ ಮಗುನೇ ಜಾಸ್ತಿ ಅಂತ. ಅಂದರೆ ಕೆಲಸಗಳು ಹ್ಯಾಂಡಲಿಂಗ್ ಟೂ ಮೆನಿ ಥಿಂಗ್ಸ್ ಇಸ್ ಓನ್ಲಿ ಸ್ಟ್ರೆಸ್ಫುಲ್. ಅದ್ರ ಜೊತೆ ಮಗುನ ನೋಡಿಕೊಂಡು ಹ್ಯಾಂಡಲಿಂಗ್ ಥಿಂಗ್ಸ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ಸು. ಸೊ ತುಂಬ ಇವಾಗಂತೂ ಅದು ಅಂತ ಸಖತ್ತು ಸ್ಟ್ರೆಸ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ಅಂದರೆ ಆಲ್ಮೋಸ್ಟ್ ಒಂದು ವಾರದಿಂದ ನಾನು ಅಭಿಗೆ ಹೇಳ್ತಾ ಇದ್ದೆ, ಐ ನೀಡ್ ಅ ಬ್ರೇಕ್ ಅಂತ. ಆ್ಯಕ್ಚುಲಿ ಮೊನ್ನೆ ಹೇಳಿದ್ರು ಇವರೆಲ್ಲ, ನನ್ನ ಟೀಮ್ ಅವರೆಲ್ಲ, 2 ದಿನ ಬ್ರೇಕ್ ತೊಗೊಂಬಿಡಿ, ಏನು ಮಾಡಬೇಡಿ, ನೀವು ಬರೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ನೆನ್ನೆನೂ ಪೂರ್ತಿ ಕೆಲಸ, ಇವತ್ತು ಪೂರ್ತಿ ಕೆಲಸ. ಅದಕ್ಕೆ ಅಭಿಗೆ ರೇಗಿಸ್ತಾ ಇದ್ದೆ, ಬರಬೇಡ ಅಂತೀಯ, ಎಲ್ಲ ನಾನೇ ಮಾಡಬೇಕು ಅಂತ. ಅದಕ್ಕೆ ಅವನು ಸರಿ ನಾಳೆ ಇಡೀ ದಿನ ನೀನು ಏನೂ ಮಾಡೋಂಗಿಲ್ಲ, ಫೋನ್ ಕೊಟ್ಟು, ಬಿಕಾಸ್ ನಂದು 90% ಆಫ್ ಮೈ ವರ್ಕ್ ಫೋನಲ್ಲೇ ಇರೋದು. 99% ಕೆಲಸ ಫೋನಲ್ಲೇ ಇರೋದು. ಇಲ್ಲ ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಮೆಸೇಜ್ ಮಾಡಬೇಕು, ರಿಪ್ಲೈ ಮಾಡಬೇಕು, ಫೋನ್ ಮಾಡಬೇಕು, ಇದೇ ಇರುತ್ತೆ. ಸೊ ಅದಕ್ಕೆ ಅವನು ಫೋನೇ ಇಟ್ಬಿಡು, ಒಂದಿನ ನೋಡೋಣ ಅದು ಏನಾಗ್ಬಿಡುತ್ತೋ, ಯೂಟ್ಯೂಬ್ ನೋಡೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ, ಏನಿಲ್ಲ ಅಂತ. ಬಟ್ ಹಿ ಓನ್ಲಿ ಸೆಡ್, ನಾನು ನಿಂದು ವೀಡಿಯೋ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀಯ ನೋಡೋಣ ಅಂತ. ಸೊ ಐ ಹ್ಯಾವ್ ಝೀರೋ ಕ್ಲೂ. ಇವಾಗ ಮಲಗಬೇಕು, ಫುಲ್ ನಿದ್ದೆ ಬರ್ತಾಯಿದೆ. ಸೊ ಫೋನ್ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ ಅಷ್ಟೇ. ಇನ್ನು ನಾಳೆ ರಾತ್ರಿನ ನಾಡಿದ್ದು ಬೆಳಗ್ಗೆ ಕೊಡ್ತೀಯ? ನಾಡಿದ್ದು ಬೆಳಗ್ಗೆ ನನಗೆ ಫೋನ್ ಸಿಗುತ್ತೆ. ಸೊ ಐ ಟೆಲ್ ಯು ಹೆಂಗೆ ಅನಿಸ್ತು, ಏನಾಯಿತು ಅಂತ. ಮೋಸ್ಟ್ಲಿ ದಿಸ್ ಇಸ್ ಬಿಕಾಸ್ ಟು ಡಿಕ್ಲಟರ್ ಮೈ ಮೈಂಡ್. ಸೊ ಸಿಕ್ಕಾಪಟ್ಟೆ ಕ್ಲಟ್ಟರ್ ಆಗೋಗಿದೆ. ಅಕಸ್ಮಾತ್ ಯೂಸ್ ಮಾಡಿಬಿಟ್ರೆ ಏನು? ಸೊ ರೂಲ್ ಬೇರೆ ಇದೆ, ನಾನೇನಾದರೂ ನಾಳೆ ಫೋನ್ ಇಸ್ಕೊಂಡು ಯೂಸ್ ಮಾಡಿಬಿಟ್ರೆ ಇವನಿಗೆ 10,000 ರೂಪಾಯಿ ಕೊಡಬೇಕು. ಕರೆಕ್ಟಾ? ಆ್ಯಂಡ್ ನಾಡಿದ್ದು ಇವನು ಮಾಡ್ತಿದ್ದಾನೆ, ಅದನ್ನು ನಾನು ವ್ಲಾಗ್ ಮಾಡ್ತೀನಿ, ಅದು ಮಿಸ್ ಮಾಡಲ್ಲ. ಅವ್ನು ಆ್ಯಕ್ಚುಲಿ ಸೈನ್ ಎಲ್ಲ ಹಾಕ್ಸ್ಕೊಂಡಿದ್ದಾನೆ ನನ್ನ ಹತ್ರ ಬರೆದ್ಬಿಟ್ಟು. ಸೊ ನಾಳೆ ಪೂರ್ತಿ ನಾನು ಯೂಸ್ ಮಾಡೋಂಗಿಲ್ಲ, ಮಾಡಿದ್ರೆ ನಾನು ಅವನಿಗೆ 10,000 ಕೊಡಬೇಕು. ಆ್ಯಂಡ್ ನಾಡಿದ್ದು ಪೂರ್ತಿ ಅವ್ನು ಯೂಸ್ ಮಾಡಲ್ಲ, ಅವನೇನಾದರೂ ಯೂಸ್ ಮಾಡಿದ್ರೆ ನನಗೆ 10,000 ರೂಪಾಯಿ ಕೊಡಬೇಕು. ಸೊ ದಿಸ್ ಇಸ್ ದ ರೂಲ್. ಈಸಿ. ನನಗೂ ಈಸಿನೇ. ನಂಗೆ ಕೆಲಸ ಇಲ್ಲ ಅಂತ ಅಂದರೆ ನನಗೇನು ಬೇಕೇ ಬೇಕು ಅಂತ ಇಲ್ಲ. ಬಟ್ ಒಂದು ರೇಂಜಿಗೆ ಅಡಿಕ್ಷನ್ ಅಂತೂ ಆಗಿದೆ. ನೀನು ಮೊಬೈಲ್ ಅಡಿಕ್ಟ್. ಬಟ್ ಕೆಲಸ ಮಾಡ್ತಿರ್ತೀರಾ, ಸುಮ್ಮನೆ ನೋಡ್ತಿರ್ತೀರ? ಕೆಲಸ ಮಾಡ್ತಾ ಇರ್ತೀಯ, ಒಟ್ಟಿನಲ್ಲಿ ಮೊಬೈಲ್ ಅಡಿಕ್ಟ್ ನೀನು. ಅಂದರೆ ಕೆಲಸ ಅವನೇ ಹೇಳ್ದಂಗೆ 90% ಆಫ್ ಮೈ ಕೆಲಸ ಇಸ್ ಫೋನಲ್ಲೇ. ಸೊ ನೋಡೋಣ ಹೌ ಇಟ್ ಗೋಸ್. ನನಗೆ ಐ ಬ್ಯಾಡ್ಲಿ ವಾಂಟೆಡ್ ಅ ಬ್ರೇಕ್. ಇವಾಗ ಫೋನ್ ಇಲ್ಲ ಅಂದರೆ ಮೂವಿನೂ ನೋಡೋಕ್ಕಾಗಲ್ಲ. ಯೂಶ್ವಲಿ ನನಗೆ ಬ್ರೇಕ್ ಅಂತ ಅಂದರೆ ಏನಾದರೂ ಒಂದು ಕನ್ನಡ ಫಿಲಮ್ ಹಾಕ್ಕೊಂಡು ನೋಡಬೇಕು ಅಂತ. ಬಟ್ ಇವಾಗ ಅದು ಇಲ್ಲ. ನೋಡೋಣ ಏನೇನೆಲ್ಲ ಮಾಡ್ತೀನಿ ನಾಳೆ.
ನೀಟಾಗಿ ರೆಕಾರ್ಡ್ ಮಾಡು, ಆ್ಯಂಗಲ್ ಎಲ್ಲ ಚೆನ್ನಾಗಿಡಿ. ಅದೆಲ್ಲ ನೋಡಂಗಿಲ್ಲ, ನಾನು ಹಿಡ್ದಿದ್ದನ್ನ ಅದನ್ನೇ ಅದಕ್ಕೆ ಚೆನ್ನಾಗಿ ನೋಡಿ ಮಾಡಿ ಮಾಡು ಅಂತ. ಸೊ ಹ್ಯಾಂಡಿಂಗ್ ಓವರ್ ಮೈ ಫೋನ್ ಟು ಮಿಸ್ಟರ್ ಅಭಿಷೇಕ್. ಸೊ ನೆಕ್ಸ್ಟ್ ಎಲ್ಲ ಅಭಿಷೇಕ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನಿರುತ್ತೆ ನೋಡಿ. ಗುಡ್ ನೈಟ್. ಇವತ್ತು ಫುಲ್ ಲೇಟಾಗಿ ಎದ್ದಿದ್ದೀವಿ ಎಲ್ಲರೂ. ಎದ್ದು ಇವಾಗ 2 ಸತಿ ಹತ್ತಿ ಇಳಿದಿದ್ದೀನಿ. ಅದಕ್ಕೆ ವಾಚ್ ಹಾಕ್ಕೊಂಡಿದ್ದೀನಿ ಸ್ಟೆಪ್ಸ್ ಕೌಂಟ್ ಮಾಡೋಕ್ಕೆ. ಬಟ್ ಫೋನ್ ಮುಟ್ಟೇ ಇಲ್ಲ, ಚಾರ್ಜಿಂದ ತೆಗೆದೆ ಅಷ್ಟೇ. ಬಿಕಾಸ್ ನಾನು ಮರ್ತೋಗ್ಬಿಟ್ಟಿದ್ದೆ, ಹೀಟ್ ಆಗಿಬಿಟ್ಟಿತ್ತು ಅಂತ ಚಾರ್ಜಿಂದ ತೆಗ್ದಿದ್ದೀನಿ. It is time is 9:30 and I have still not seen my phone. Let's go. ಸ್ನಾನ ಎಲ್ಲ ಆಗಿ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. 2 ಸತಿ ಫೋನ್ ನೋಡಿದೆ, ಅಂದರೆ ಪರ್ಮಿಷನ್ ತಗೊಂಡು. ಇಟ್ ವಾಸ್ ಓನ್ಲಿ ಫಾರ್ ವರ್ಕ್. ಒಂದು ನನ್ನ ಕೆಲಸದ ರಿಲೇಟೆಡ್ ಕಾಲ್ ಬಂದಿತ್ತು, ಸೊ ಅದನ್ನು ಪಿಕ್ ಮಾಡಿದೆ. ಸೊ ಏನೋ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದನ್ನ ಮೆಸೇಜ್ ಮಾಡಿದೆ, ಅಂದರೆ ಅವ್ರಿಗೇನೆ. ಅದಾದ್ಮೇಲೆ ಇವಾಗ ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಿತ್ತು. ಅಂದರೆ ನೆನ್ನೆನೇ ಎಲ್ಲ ಮುಗಿಸಿದ್ದೆ, ಇನ್ನೊಂದು ಎಕ್ಸ್ಟ್ರಾ ಲೈನ್ ಆ್ಯಡ್ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ಸರ್ದು ಪರ್ಮಿಷನ್ ತಗೊಂಡು ಕೆಲಸ ಅಲ್ವಾ, ಸೊ ಅದನ್ನು ಮುಗಿಸ್ಕೊಟ್ಟೆ. ಐ ಥಿಂಕ್ ಇವತ್ತಿಗೆ ಇನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. 1-2 ಲಿಂಕ್ ಕಳಿಸ್ಬೇಕಾಗಿತ್ತು, ಅದನ್ನು ಕಳಿಸ್ಬಿಟ್ಟೆ ಇವಾಗ ಅಷ್ಟೇ. ಇನ್ನು ನನಗೇನು ಫೋನ್ ಬೇಕಾಗಲ್ಲ. ಅದು ಬಿಟ್ಟು ಬೆಳಗ್ಗೆಯಿಂದ ಫೋನೇ ನೋಡಿಲ್ಲ. ಐ ಆಮ್ ಆ್ಯಕ್ಚುಲಿ ಫೀಲಿಂಗ್ ಸೋ ಗುಡ್. ಇಲ್ಲಾಂದರೆ ನಾನು ಯಾವಾಗಲೂ ಏನೇ ಕೆಲಸ ಮಾಡ್ಬೇಕಂದ್ರೂ ಫೋನ್ ನೋಡ್ಕೊಂಡೇ ಕೆಲಸ ಮಾಡ್ತಾ ಇದ್ದೆ. ನೋಡ್ಕೊಂಡಲ್ಲ, ಕೇಳಿಸ್ಕೊಂಡು ಏನಾದರೂ ಪಾಡ್ಕಾಸ್ಟು ಅಥವಾ ಸಾಂಗ್ಸು ಹಿಂಗೆ ಏನಾದರೂ ಓಡ್ತಾನೆ ಇರ್ಬೇಕು ಬ್ಯಾಕ್ಗ್ರೌಂಡಲ್ಲಿ. ಸೊ ಅದು ಹೆಂಗೆ ಅನಿಸ್ತಾ ಇತ್ತಂದರೆ, ನನ್ನ ತಲೆಯಲ್ಲಿ ಒಂದು ಓಡ್ತಾ ಇದೆ, ಹೊರಗಡೆ ಒಂದು ಓಡ್ತಾ ಇದೆ, ಟೂ ಮಚ್ ಇಸ್ ಹ್ಯಾಪನಿಂಗ್ ಅಂತ ಅನಿಸ್ತಾ ಇತ್ತು. ಎಷ್ಟೊಂದು ಸತಿ ಯೋಚನೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಬಿಕಾಸ್ ಹಾಡು ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ಐ ಹ್ಯಾವ್ ಸೋ ಮಚ್ ಆಫ್ ಸ್ಪೇಸ್ ಅಂತ ಅನಿಸ್ತಾ ಇದೆ ತಲೆಯಲ್ಲಿ. ಅಂದರೆ ಆ ರಶ್ ಇಲ್ಲ, ಕಾಮ್ ಆಗಿದೆ, ಗಟ್ಟರ್ ಆಗಿಲ್ಲ ತಲೆ. ಸೊ ಇಟ್ ಇಸ್ ಗುಡ್. ಇನ್ಮೇಲಿಂದ ಇದನ್ನು ಫಾಲೋ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ನೋಡೋಕ್ಕೆ ಅಂತಾನೆ ಒಂದು ಟೈಮ್ ಇಟ್ಕೊತೀನಿ. ಸೊ ಅಷ್ಟೊಂದು ಕಾಮ್ ಟೈಮ್ ಸಿಗುತ್ತೆ ಅಷ್ಟೇ. ಇವಾಗ ಕೆಲಸ ಇದೆ, ಸೊ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬಾಯ್. ಫೋನ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲೇನಾದರೂ ಕೆಲಸದಿದ್ರೆ ನಮ್ಮ ಟೀಮ್ ಅವ್ರ ಹತ್ರ ಫೋನ್ ಇರುತ್ತೆ, ಅವರೆಲ್ಲ ಮಾಡ್ಕೊತಾರೆ. ನಂಗೇನು ಫೋನ್ ಬೇಡ. See you again later. ಅದೇನು ನೀನು ಹೇಳು. ಇದು ನಮ್ಮ ಚಿಂಟುಗೆ ಅಂತ ತರಿಸಿರೋದು. ನಮ್ಮ ಜೊತೆ ಅವಳಿಗೂ ಪಾಪ ಒಂಚೂರು ಟೈಮ್ ಪಾಸ್ ಆಗ್ತದೆ, ಅವಳ ಜೊತೆ ನಮಗೂ ಟೈಮ್ ಪಾಸ್ ಆಗ್ತದಲ್ಲ. ಸೊ ಕಲರಿಂಗ್ ಬುಕ್ಕು 400+ ಕಲರ್ ಇದಿದೆ. ಏನಿದೆ ಅಂತ ನೋಡೋಣ ಬಾಯಿ. ಏನಿದೆ, ಏನಿದು? ಟಿಂಕಲ್ಲ, ಮೂನಲ್ಲ, ಇದು ಮೀನು ಅಲ್ಲ. ಇದು ಏನಿದೆ, ಏನದ ಹೇಳು. ಹಾರ್ಟ್. ಇದು ಗ್ರಂಥನದು. ಇದು ರಾಬಿಟ್. ಆಮೇಲೆ ಇದು ಏನಿದೆ, ನಿಂಗೆ ಇಷ್ಟ ಅಲ್ಲ ಇದು? ಇಲಿ. ಇಲಿ ಇಲಿ ಇದೇನಿದು? ಅನಿಮಲ್ಸ್. ಅದೇ ಎಲಿಫೆಂಟ್. ಬೇರೆ ನೋಡಿಲ್ಲ ಎಷ್ಟು ಚಂದ ಇದೆ. ಕ್ರಯಾನ್ ಪೆನ್ಸಿಲ್ ಎತ್ತಿಟ್ಬಿಡೋಣ. ವಿಚ್ ಇಸ್ ಪಿಂಕ್? ನೀನು ಹೇಳು, ಪಿಂಕ್ ಯಾವ್ದು ಅದರಲ್ಲಿ? ನೀಟಾಗಿ ನೋಡು, ಯಾವ್ದು ಪಿಂಕ್ ಇದರಲ್ಲಿ? ಇದು. ವೆರಿ ಗುಡ್. ಪಿಂಕ್ ಓಪನ್ ಮಾಡಿ. ಪಿಂಕ್ ಯಾವ್ದಕ್ಕೆ ಮಾಡೋಣ? ಫ್ಲವರ್ಗೆ ಮಾಡೋಣ. ಇರೋ, ಇಲ್ಲಿ ಲೋಟಸ್ ಇತ್ತು, ಲೋಟಸ್ಗೆ ಪಿಂಕ್ ಮಾಡೋಣ. ಇಲ್ಲಿದೆ. ಇವಾಗ ಲೋಟಸ್ಗೆ ಪಿಂಕ್ ಮಾಡಿ. ಇಲ್ಲಿ ಲೋಟಸ್ಗೆ ಪಿಂಕ್ ಮಾಡಬೇಕು. ಒಳಗಡೆ, ಇದ್ರೊಳಗೆ. ವೆರಿ ಗುಡ್ ಗ್ರಂಥಮ್ಮ. ಇದ್ರೊಳಗೆ ಫುಲ್ಲು ಏನು ಜಾಗ ಇರಬಾರ್ದು. ಇದ್ರಲ್ಲಿ ಮಾಡ್ತೀಯ ಗೊತ್ತಾ ಪೇಂಟ್? ಯಾವ್ದ್ರಲ್ಲಿ ಹೇಳು? ಟ್ಯಾಬಲ್ಲಿ, ಐಪ್ಯಾಡಲ್ಲಿ ಮಾಡ್ತೀಯಲ್ಲ. ಟೈಮ್ ಪಾಸ್ ಹಿಂಗೆ ಮಾಡೋದು ಫೋನ್ ಇಲ್ಲ ಅಂದ್ರೆ. ಸಣ್ಣ ಡಬ್ಬ ಥರ ಇದೆ, ಔಷಧಿ ವಾಸನೆ. ಯಾವುದೋ ಹೊಸ ಪರ್ಫ್ಯೂಮ್ ತರಿಸಿದೆ, ಔಷಧಿ ವಾಸನೆ ಇದೆ. ನಿಮ್ಮ ವಿಡಿಯೋ ಕ್ಯೂಟ್ ಆಗಿತ್ತಂತ ತೆಗಿತಾ ಇದ್ದೆ.
ಅದು ಯೂಟ್ಯೂಬ್ಗೆ ಶರ್ಟ್ ಮೇಲೆ ಎಲ್ಲ ಬರೀತಾರೆ ಸೆಂಟು. ತುಳಿಬಾರ್ದು ಬಂಗಾರಿ ಪೆನ್ಸಿಲ್ಲು. ನಮಸ್ಕಾರ ಮಾಡ್ಕೋದು ಮಾಮಿ. ಅಭಿ ಬರೀತಾ ಇದ್ದಾಳೆ. ಇಬ್ಬರಿ ಅವನ ಅವಾಗೇನೋ ಡ್ರಾಯಿಂಗ್ ಮಾಡ್ತಾ ಇದ್ನಂತೆ, ಗೊತ್ತಾ ನಿಮ್ಗೆ? ನಂಗೂ ಬಿಡ್ತಾ ಇದ್ದೆ ಹೆಂಗ್ ಡ್ರಾಯಿಂಗ್ ಮಾಡ್ತಾ ಇದ್ದೆ ಗೊತ್ತಾ ಅಂತ. ಹೌದಾ ಅಭಿ? ಅದೆಲ್ಲ ರೋಡಲ್ಲಿ ಮಾಡ್ತಾ ಇದ್ದೇನೆ ಡ್ರಾಯಿಂಗ್. ಏನಿಲ್ಲ, ನಾರ್ಮಲ್ ಆಗಿದೆ. ಅದಕ್ಕೆ ಡ್ರಾಯಿಂಗ್ ಅಲ್ಲ, ಕಲರಿಂಗ್. ಕಲರಿಂಗ್ ಇದು ಅಭಿ ಮಾಡಿರೋದು. ನನ್ ತೋರಿಸ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಏನೋ ಬಿಟ್ಟ ಸ್ಟ್ರೋಕ್ ಹಂಗಿದೆ ಹಿಂಗಿದೆ ಅಂತ. ಯಾವ ಸ್ಟ್ರೋಕ್ ಮಾಡಿರೋದು ಬಣ್ಣ ಹಚ್ತಾ ಇರೋದು ನೀವೇನ್ ಕೈಯಿಂದ ಕಷ್ಟಪಟ್ಟು ಮಾಡಿದ್ರೆ. ಪಾಪುನ್ ಮಲಗಿಸ್ಬಿಟ್ಟು ಬಂದ, ಹಂಗೆ ಕೆದಕ್ತಾ ಇದ್ದೆ ಏನಾದ್ರೂ ಮಾಡ್ಬೇಕಲ್ಲ ಇವಾಗ ಅಂತ ಈ ಬುಕ್ ಸಿಕ್ತು. ಸೊ ಬೇಸಿಕಲಿ ಈ ಬುಕ್ಕಲ್ಲಿ ನಾನು ಮುಂಚೆ ಇದು 2024 ಹೆಂಗೆ ನಾನು ಕಾಂಟೆಂಟ್ ಪ್ಲಾನ್ ಮಾಡಬೇಕು. ಅವಾಗ ಐ ಡೆಂಟ್ ಹ್ಯಾವ್ ಎನಿಬಡಿ, ಟೀಮ್ ಅಂತ ಇರಲಿಲ್ಲ, ಎಲ್ಲ ನಾನು ಒಬ್ಬಳೇ ಮಾಡ್ತಾ ಇದ್ದಿದ್ದು. ಅವಾಗ ಯೂಟ್ಯೂಬ್ ಬೇರೆ ಶುರು ಮಾಡಿದ್ದೆ. ಸೊ ಯೂಟ್ಯೂಬ್ಗೆ ಏನೇನು ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ನೋಡಿ, ಯೂಟ್ಯೂಬ್ಗೆ ರೋಸ್ಮೆರಿ ವಾಟರ್ ಅಥವಾ ಮ್ಯಾಜಿಕ್ ಹೇರ್ ಗ್ರೋತ್ ಸಿರಮ್ ಬಗ್ಗೆ ಮಾತಾಡಬೇಕು, ಏನೇನೆಲ್ಲ ಹೇಳಬೇಕು, ಹಂಗೆಲ್ಲ ಬರ್ಕೋತಾ ಇದ್ದೆ ಆಯ್ತಾ. ಸೊ ನಂದು ಅಭಿದು Q&A ಮಾಡಿದ್ವಿ. Q&A ವಿತ್ ಅಭಿ ಹಸ್ಬೆಂಡ್ ಅಂತ. ನಿಮ್ಮಿಬ್ರು ಏಜ್ ಎಷ್ಟು ಅಂದರೆ ನೀವುಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕೇಳಿದ ಕ್ವೆಶ್ಚನ್ಸ್ ಎಲ್ಲ ಬರ್ಕೊಂಡು ಮಾಡಿದ್ದು. ಅದರಲ್ಲಿ 29th ಕ್ವೆಶ್ಚನಲ್ಲಿ ಕ್ವೆಶ್ಚನ್ ಫಾರ್ ಅಭಿ ಅಣ್ಣ, ವಾಟ್ ಈಸ್ ಯರ್ ಒನ್ ವಿಶ್ ಆರ್ ಡ್ರೀಮ್ ಟು ಡೂ ವಿತ್ ಅರ್ಪಿತಾ ಅಕ್ಕ ಇನ್ ಫ್ಯೂಚರ್? ಅದಕ್ಕೆ ಅಭಿ ಆನ್ಸರ್ ಮಾಡಿದ್ದು ನಾವಿಬ್ರು ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಶುರು ಮಾಡಬೇಕು ಅಂತ. ಆ್ಯಂಡ್ ಎಕ್ಸಾಕ್ಟ್ಲಿ ಆನ್ 29th of July ವಿ ಹವ್ ಸ್ಟಾರ್ಟೆಡ್ ಅವರ್ ಬ್ರ್ಯಾಂಡ್. ನೋಡಿ ಏನೇನೇನೇನೇನೋ ಬರ್ದಿದ್ವಿ. ಇಡೀ ಇದ್ರಲ್ಲಿ ಬರ್ದಿರೋದು ಎಷ್ಟೊಂದು ಆಗಿದೆ. ಇವಾಗ ಓದ್ತಾ ಇದ್ದೆ. ಆಮೇಲೆ ನಾನು ಏನೇನೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ನಾನೇ ಫುಲ್ ಎಲ್ಲ ಬರೆದು ದಿಸ್ ಬುಕ್ ಇಸ್ ಫಾರ್ ದಟ್. ನೋಡಿ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ರೀಕ್ಯಾಪ್ ಏನಾಯಿತು ಇದೆಲ್ಲ ಹೇಳ್ಬೇಕು ಅಂತ. ಆಮೇಲೆ ಜೆಂಡರ್ ಪ್ರಿಡಿಕ್ಷನ್ ಮಾಡಿದ್ದೆ, ನೆನಪಿದ್ಯಾ? ಅದನ್ನು ಬರ್ಕೊಂಡಿದ್ದೆ. ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್, ಮೈ ಬರ್ತಿಂಗ್ ಎಕ್ಸ್ಪೀರಿಯನ್ಸ್. ಯು ರಿಮೆಂಬರ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಐ ಥಿಂಕ್ ದಟ್ ಈಸ್ ದಿ ಹೈಯೆಸ್ಟ್ ವ್ಯೂ. ಅದು 2 million ಏನೋ ರೀಚ್ ಆಗಿದೆ ಅದು ಆ ವಿಡಿಯೋ. ಪ್ರಿಪ್ರೇಷನ್ ಫಾರ್ ಬರ್ತ್ ಬರ್ಕೊಂಡೆ, ಅದಾದ್ಮೇಲೆ ಬರೆಯೋಕ್ಕಾಗಲಿಲ್ಲ. ಸೊ ಕೂತ್ಕೊಂಡು ಹಾಗೆ ಫ್ಲೋ ಅಲ್ಲೆಲ್ಲ ಮಾತಾಡಿದ್ದೀನಿ. ಬಟ್ ಐ ಯೂಸ್ ಟು ಪ್ರಿಪೇರ್. ಸೊ ಯೂಶಲಿ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಆದರೂ ಪ್ರಿಪೇರ್ ಆಗಿದ್ದಾಗ ಫ್ಲೋ ಚೆನ್ನಾಗಿರುತ್ತೆ, ಅಥವಾ ಐ ಡೋಂಟ್ ಮಿಸ್ ಔಟ್ ಆನ್ ಸರ್ಟನ್ ಪಾಯಿಂಟ್ಸ್. ಬಟ್ ಇವಾಗ ಹೆಂಗಾಗ್ತಿದೆ ಅಂದರೆ, ಟೈಮ್ ಸಿಕ್ಕಿತ್ತು ಕುತ್ಕೋ ಎಲ್ಲ ಮಾತಾಡು ಪಟ 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 ಅಂತ. ಆಮೇಲೆ ಎಡಿಟ್ ಮಾಡುವಾಗ ಅನ್ಸುತ್ತೆ, ಅಯ್ಯೋ ಇದು ಹೇಳಬೇಕಿತ್ತು, ಇದು ಹೇಳಬಾರ್ದಿತ್ತು ಅಂತ ಎಲ್ಲ. ಸೊ ಇವಾಗ ಅನಿಸ್ತಾ ಇದೆ, ಎಸ್ ಇಟ್ ಇಸ್ ಬೆಟರ್ ಟು ಡೂ ಆಲ್ ದೀಸ್ ಅಂತ. ನೋಡಿ, ಎಕ್ಸಾಕ್ಟ್ July 30th ಅಂದರೆ ಎಷ್ಟು ವರ್ಷ, 2 years ಬ್ಯಾಕ್ ಎಕ್ಸಾಕ್ಟ್ಲಿ. ಬ್ರೆಸ್ಟ್ ಫೀಡಿಂಗ್ ವೀಕ್ಗೆ ಏನು ಮಾತಾಡಬೇಕು, ತೊಟ್ಟಿಲು ಶಾಸ್ತ್ರ, ತೊಟ್ಟಿಲು ಶಾಸ್ತ್ರದ್ದು ಏನೇನು ಮಾತಾಡಬೇಕು ಇಷ್ಟೇ. ನಾನಾದ್ಮೇಲೆ ತೊಟ್ಟಿಲು ಶಾಸ್ತ್ರ ಆಗಿದ್ದು ನನ್ನ ಮಗಳ ಮೇಲೆ ಗಮನ ಕೊಟ್ಕೊಂಡು ಎಲ್ಲ ಬಿಟ್ಬಿಟ್ಟಿದ್ದೆ. ನಾವು ಇಟ್ಸ್ ಹೈ ಟೈಮ್, ಐ ನೀಡ್ ಟು ಸ್ಟಾರ್ಟ್ ಆಲ್ ದೀಸ್ ಥಿಂಗ್ಸ್, ಐ ನೀಡ್ ಟು ಸಿಟ್ ಆ್ಯಂಡ್ ಪ್ಲ್ಯಾನ್. ಅಂದರೆ ಇವತ್ತೇ ಯಾಕೆ ಸ್ಪೆಸಿಫಿಕಲಿ ಬಂತು ಅಂದರೆ, ನನಗೆ ಸ್ವಲ್ಪ ಎಲ್ಲ ಲಿಸ್ಟ್ ಮಾಡ್ಕೊಳ್ಳೋ ಹುಚ್ಚು. ನನ್ನ ಟೀಮ್ ಅವ್ರಿಗೂ ಗೊತ್ತಿರುತ್ತೆ, ನಾನು ಯಾವಾಗಲೂ ಟು ಡೂ ಲಿಸ್ಟ್ ಹಾಕಿ ಅಂತ ಇರ್ತೀನಿ. ಯಾಕೆಂತಂದರೆ ಏನೇನೆಲ್ಲ ಮಾಡಬೇಕು ಅಂತ ಒಂದು ಕಡೆ ಇರುತ್ತಿಲ್ಲ. ಅಂದರೆ ನಾವು ಒಂದು ಮಾಡ್ಕೊಂಡು ಇನ್ನೊಂದು ಮತ್ತೆ ಹೋಗ್ಬಿಟ್ಟಿರ್ತೀವಿ. ಆಮೇಲೆ ಅನ್ಸುತ್ತೆ ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಸೊ ನಾನು ಯೂಶಲಿ ಮುಂಚೆಯಿಂದನೂ ನನಗೆ, ಆ್ಯಂಡ್ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್, ನಾನು ಬರೆಯೋಕ್ಕೆ ತುಂಬ ಇಷ್ಟ. ಫೋನಲ್ಲಿ ನೋಟ್ಸಲ್ಲಿ ಹಾಕೊಳ್ಳೋದಕ್ಕಿಂತ ನಾನು ಕುತ್ಕೊಂಡು ಬರೆದ್ರೆ ನನಗೆ ತಲೆಯಲ್ಲಿ ನೀಟಾಗಿ ಚೆನ್ನಾಗಿರುತ್ತೆ. ಸೊ ಮುಂಚೆಯಿಂದನೂ ಅಷ್ಟೇ. ಪಾಪು ಹುಟ್ಟೋದು ಮುಂಚೆ ನನ್ನ ಹತ್ರ ಒಂದು ಪುಟಾಣಿ ಬುಕ್ ಇತ್ತು, ಬುಕ್ ವಿತ್ ಅದರಲ್ಲೇ ಪೆನ್ ಇರ್ತಿತ್ತು. ಸೊ ಅದರಲ್ಲಿ ನಾನು ಡೈಲಿ ಟು ಡೂ ಲಿಸ್ಟ್, ಇವತ್ತಿನ ಲಿಸ್ಟ್ ಏನು ಮಾಡಬೇಕು ನಾನು ಅಂತ ಬರ್ಕೊತಾ ಇದ್ದೆ. ನಾನು ಅದನ್ನು ಟಿಕ್ ಹಾಕೊಂಡು ಹೋಗ್ತಾ ಇದ್ದೆ ಎಲ್ಲನೂ ಆಗಿದ್ದೆಲ್ಲ. ಸೊ ಐ ನ್ಯೂ, ಓಕೆ ಇದಾದ್ಮೇಲೆ ಇದು ಮಾಡಬೇಕು, ಇದಾದ್ಮೇಲೆ. ಸೊ ಲಿಟ್ರಲಿ ನಾನು ಏನೇನೆಲ್ಲ ಒಂದು 10 ಪಾಯಿಂಟ್ ಬರ್ಕೊಂಡಿರ್ತಿದ್ದೆ ಅಂದರೆ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ತಾ ಇದ್ದೆ ನಾನು. ಬಿಕಾಸ್ ಐ ನ್ಯೂ ಏನಾದ್ಮೇಲೆ ಏನು ಮಾಡಬೇಕು ಅಂತ. ಇವಾಗ ಹೆಂಗಾಗಿ ಹೋಗಿದೆ ಅಂದರೆ, ಇದು ಮಾಡ್ತಾ ಇದ್ದೀನಿ, ಇದು ಅರ್ಧ ಮಾಡಿರ್ತೀನಿ, ಮತ್ತೆ ಇದಕ್ಕೆ ಜಂಪ್ ಆಗಿ ಹೋಗಿರ್ತೀವಿ, ಮತ್ತೆ ಅದಕ್ಕೆ ಜಂಪ್ ಆಗಿ ಹೋಗಿರ್ತೀವಿ, ಹಿಂಗಾಗ್ತಿದೆ. ಸೊ ಇವತ್ತು ಫೋನ್ ಇಲ್ವಲ್ಲ, ಯೂಶಲಿ ಫೋನಲ್ಲೇ ಟು ಡೂ ಲಿಸ್ಟ್ ಈಗೀಗ ಹಾಕೊಳ್ಳೋದು. ಬಿಕಾಸ್ ಮಗುನ ಇಟ್ಕೊಂಡು ಬುಕ್ಕು ಪೆನ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಫೋನಲ್ಲೇ ಹಾಕೋತಾ ಇದ್ದೆ. ಇವತ್ತು ಫೋನ್ ಇಲ್ವಲ್ಲ, ಅದಕ್ಕೆ ವಾಪಸ್ ನಂದು ಹಳೇದೆಲ್ಲ ಬಂತು. ನೋಡಿ, ಹಿಂಗೆಲ್ಲ ಮಾಡ್ತಾ ಇದ್ದಿದ್ದಕ್ಕೆ ಲೈಫಲ್ಲಿ ಒಂದು ಮಟ್ಟಿಗೆ ಬಂದಿದ್ದೆ. ಇವಾಗ ಐ ಥಿಂಕ್ ಐ ಹವ್ ಲಾಸ್ಟ್ ದ ಟ್ರ್ಯಾಕ್. ಅಫ್ಕೋರ್ಸ್ ಇಟ್ ಇಸ್ ಅ ಫೇಸ್. ಇವಾಗ ಪಾಪು ಮೇಲೆ ಗಮನ ಜಾಸ್ತಿ ಕೊಡಬೇಕು.
ಬಟ್ ಹಂಗಂತ ಓಲ್ಡ್ ಏನದು ರೂಟ್ಸ್ನ ಮರಿಬಾರ್ದು, ನಾವು ಬಂದಿದ್ದ ದಾರಿನ ಮರಿಬಾರ್ದು ಅಂತಾರಲ್ಲ, ಅದಕ್ಕೆ ಐ ಥಿಂಕ್ ದಿಸ್ ಇಸ್ ಅನ್ ಎಕ್ಸಾಂಪಲ್. ಕುತ್ಕೊಂಡು ಬರಿತೀನಿ ಇನ್ಮೇಲೆ ಬುಕ್ ಇಟ್ಕೊಂಡು. The next day. ಹಲೋ, ಇಟ್ಸ್ ದಿ ನೆಕ್ಸ್ಟ್ ಡೇ. ನೆನ್ನೆ ನಾನು ಆ್ಯಕ್ಚುಲಿ ಏನೋ ವ್ಲಾಗೇ ಮಾಡೋಕ್ಕಾಗಿಲ್ಲ. ಮೊನ್ನೆ ನಾನು ನೋ ಫೋನ್ ಚಾಲೆಂಜ್ ಮಾಡಿದ್ದು, ನೆನ್ನೆ ಅಭಿ ಮಾಡಬೇಕಾಗಿತ್ತು. ಅಲ್ಲಿದನ್ನು ನೋಡಿ ಕಳ್ಳ, ಇವಾಗ 10,000 ರೂಪಾಯಿ ಅವ್ನು ನಂಗೆ ಕೊಡಬೇಕು, ನೀವುಗಳೇ ಸಾಕ್ಷಿ. ಏಗಿ ಎಲ್ಲ ನೋಡಿ ಎಷ್ಟು ಮೋಸ ಮಾಡ್ತಾನೆ ಅವನು ಅಂದರೆ, ಹಿಂಗೆ ನನ್ನ ಕೈಲಿ ಮಾಡಿಸ್ಬಿಟ್ಟು ನೋ ಫೋನ್ ಚಾಲೆಂಜ್. ನಾನು 24 hours ಮುಟ್ಟೇ ಇಲ್ಲ, 24 ಇನ್ನೂ ಜಾಸ್ತಿನೇ ಬಿಡಿ. ಹಿಂದಿನ ದಿನ ರಾತ್ರಿಯಿಂದ ಒಂದಿನ ಪೂರ್ತಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಫೋನ್ ನೋಡಿದ್ದು. ಬಟ್ ಅವನು ನೆನ್ನೆ ಪೂರ್ತಿ ಮಾಡ್ತೀನಿ ಅಂದ್ಬಿಟ್ಟು, ನೆನ್ನೆ ನಾನು ಕೆಲಸ ಇತ್ತು ಅಂತ ಬೆಳಗ್ಗೆ ಅದು ಇದು ಮಾಡ್ಕೊಂಡಿದ್ದೆ, ಬಿಕಾಸ್ ಮೀಟಿಂಗ್ ಇತ್ತು, ನನ್ನ ಟೀಮ್ ಅವರೆಲ್ಲ ಬಂದಿದ್ರು ಅಂತ. ಸೊ ಅವ್ನು ಫೋನ್ ನೋಡ್ಬಿಟ್ಟಿದ್ದಾನೆ. ಆಮೇಲೆ ಬಂದ್ಬಿಟ್ಟು ನಾನು ಫೋನ್ ನೋಡ್ಬಿಟ್ಟೆ, ಬಿಡು ಕೆಲಸ ಇದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಜಂಪ್ ಆಗಿಬಿಟ್ಟೆ. ಸೊ ಇವಾಗ ಅವನು 10,000 ರೂಪಾಯಿ ನನಗೆ ಕೊಡಬೇಕು. ನೀವುಗಳೆಲ್ಲ ಮೆಸೇಜ್ ಕಮೆಂಟ್ ಹಾಕಿ, ಅವನೇನಾದರೂ ಕೊಡಬೇಕಾ ಕೊಡಬಾರ್ದ, ನನಗೆ 10,000 ರೂಪಾಯಿ ಕೊಡಬೇಕಾ ಕೊಡಬಾರ್ದ, ನೀವು ಕಮೆಂಟ್ ಹಾಕಿ. ನೀವೇನಾದರೂ ಒಂದು 100 ಕಮೆಂಟ್ಸ್ ಬಂದರೆ ಅರ್ಪಿತಾಗೆ 10,000 ಅಂತ ಅವನು ಮಿಸ್ ಮಾಡ್ದಾಗ ಕೊಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ, ಓಕೆನಾ? ಸೊ ಹಾಗಾಗಿ ನೆನ್ನೆ ಏನೂ ವ್ಲಾಗೇ ಮಾಡೋಕ್ಕಾಗಿಲ್ಲ. ಇವತ್ತು ಸಂಡೇ. ಸೊ ಯೂಶಲಿ ಇವಾಗ ನಮ್ಮದು ರೂಲ್ ಆಗಿದೆ, ಸಂಡೇ ವಿ ನೀಡ್ ಟು ಕ್ಲೀನ್ ಆರ್ ಫ್ಲೋರ್ ಅಂತ. ಸೊ ಓದ್ ಸ್ಯಾಟರ್ಡೆ ಸಂಡೇ 2 ದಿನ ಫುಲ್ ಕ್ಲೀನ್ ಕೃಷ್ಣಪ್ಪ ಮಾಡಿದ್ವಿ. ಬಟ್ ಇವಾಗ ಮೇಂಟೆನೆನ್ಸ್ ಪ್ರೋಗ್ರಾಮ್ ಮಾಡಬೇಕಲ್ವಾ, ಸೊ ಹಾಗಾಗಿ ಕ್ಲೀನ್ ಮಾಡ್ತಾ ಇರೋದು. ಅಂದರೆ ಹೋದ ವಾರ ನೋಡಿ ಇದೆಲ್ಲ ಫುಲ್ಲು ನಮ್ಮದು ವಾಕಿನ್ ಕ್ಲಾಸೆಟ್ ಎಲ್ಲ ಕ್ಲೀನ್ ಮಾಡಿ ಏನೇನೆಲ್ಲ ಒಂದಷ್ಟು ವಾಶ್ಗೆ ಹಾಕಿದ್ದೆ. ಇವಾಗ ಅದನ್ನೆಲ್ಲ ಮತ್ತೆ ನೀಟಾಗಿ ಜೋಡಿಸ್ಬೇಕು. ಆಮೇಲೆ ಇದು ಮಾತ್ರ ನಾನು ಕ್ಲೀನ್ ಮಾಡಿಲ್ಲ ಇದು. ಸೊ ಅದನ್ನು ಕ್ಲೀನ್ ಮಾಡಿ ಆಮೇಲೆ ನನ್ನ ಬ್ಯಾಗ್ ಅರೇಂಜ್ ಮಾಡೋಕ್ಕೆ ಅಂತ ನನ್ನ ಬ್ಯಾಗ್ಸ್ ಎಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಕೆಳಗಡೆ ಇಟ್ಟಿದ್ದೆ. ಅದು ಹೆಂಗೆಂಗೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಬ್ಯಾಗ್ ಆರ್ಗನೈಸರ್ ನಂದು ಒನ್ ಆಫ್ ಮೈ ಫ್ರೆಂಡ್ ಹೂ ಇನ್ಫ್ಲೂಯೆನ್ಸ್ಡ್ ಮೀ ಅಬೌಟ್ ಲಕ್ಸುರಿ ಬ್ಯಾಗ್ಸ್. ಸೊ ಅವರು ರೀಸೆಂಟಾಗಿ ಐಕಿಯಲ್ಲಿ ತೊಗೊಂಡ್ರಂತೆ ಇದು ಬ್ಯಾಗ್ ಆರ್ಗನೈಸರು. ಅಂದರೆ ಆರ್ಗನೈಸರ್ ಅಲ್ಲ, ಬ್ಯಾಗ್ ಇಡೋಕ್ಕೆ ಒಂದು ಸ್ಪೇಸು. ಸೊ ನನಗೆ ಹೇಳಿದ್ರು ಚೆನ್ನಾಗಿದೆ ನೋಡು ಅಂತ. ಸೊ ನಾನಾದರೆ ಐಕಿಯಲ್ಲಿ ತೊಗೊಳೋದ್ಕಿಂತ ಐ ಥಾಟ್ ಐಲ್ ಗೆಟ್ ಇಟ್ ಅನ್, ಬಿಕಾಸ್ ರೀಸೆಂಟಾಗೆ ಪಾಪುಗೆ ಅಂತ ಒಂದು ಕಬರ್ಡ್ ಮಾಡಿಸಿದೆ ನಮ್ಮ ಡ್ಯಾಡಿ ಫ್ರೆಂಡ್ ಅಂಗಡಿಲಿ. ಸೊ ಅವ್ರಿಗೆ ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಕಡಿಮೆನೂ ಕೂಡ. ಐ ಥಿಂಕ್ ಒಂದು 14,000 ಏನೋ ಆಯಿತು. ಸೊ ಅದಕ್ಕೆ ಅದೇ ಥರ ಬಟ್ ವಿತ್ ಗ್ಲಾಸ್ ಡೋರ್ಸ್ ಮಾಡಿಸ್ಬಿಡೋಣ. ಸೊ ದಟ್ ಸೇಮ್ ನನ್ನ ಫ್ರೆಂಡ್ ಏನು ತೊಗೊಂಡಿದ್ರು ಅದೇ ಥರ ಆಗುತ್ತೆ. ಬಟ್ ಅವ್ರದ್ದು ಮೆಟಲ್ ಅನಿಸುತ್ತೆ, ನಾನು ವುಡ್ಡಲ್ಲಿ ಮಾಡಿಸಿದ್ದೀನಿ ಬಿಕಾಸ್ ಪಾಪು ಎಲ್ಲ ಇರ್ತಾಳೆ. ಸೊ ಸ್ವಲ್ಪ ಸ್ಟಡಿ ಆಗಿರಲಿ ಅಂತ ಅಂದ್ಬಿಟ್ಟು ವುಡ್ಡಲ್ಲಿ ಸೇಮ್ ಅದೇ ಥರ ಮಾಡಿಸಿದೆ. ಅದನ್ನು ಆ ರೂಮಲ್ಲಿ ಇಟ್ಟಿದ್ದೀನಿ, ಪಕ್ಕದ ರೂಮಲ್ಲಿ. ಸೊ ಇವಾಗ ಇಲ್ಲಿಂದ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಆ ರೂಮಲ್ಲಿ ಇಡಬೇಕು. ಸೊ ಇವತ್ತು ಆ ಕೆಲಸ ಇರುತ್ತೆ. ಸೊ ಲೆಟ್ಸ್ ಸಿ ಇನ್ನೇನೇನೆಲ್ಲ ಮಾಡ್ತೀನಿ. ನನ್ನ ಹತ್ರ ಏನು ಬ್ಯಾಗ್ಸ್ ಇದೆ, ಹೆಂಗೆ ಆರ್ಗನೈಸ್ ಮಾಡೋದು ನನಗೂ ಇನ್ನೂ ಗೊತ್ತಿಲ್ಲ. ಸೊ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ಬೋದು ಅಂತ. ಅಲ್ಲೆಲ್ಲ ನಾನು ಇದಿಟ್ಟಿದ್ದೀನಿ, ಏನು ಬ್ಯಾಗ್ಸ್ದು ಕವರೆಲ್ಲ. ಸೊ ಅದೇನಾದರೂ ಫಿಟ್ ಆದರೆ ಅಲ್ಲೇ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಏನು ಮಾಡೋದು ಅಂತ. ಫಸ್ಟ್ ಇಲ್ಲಿಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆ ರೂಮ್ಗೆ ಶಿಫ್ಟ್ ಆಗೋಣ. ನೋಡಿ ಆ ಏರಿಯಾನೇ ಕ್ಲೀನ್ ಮಾಡಿಲ್ಲ, ಅದೊಂದು ಮಾಡಿಬಿಟ್ರೆ ಫುಲ್ ನನ್ನ ಕಬಾರ್ಡ್ ಕ್ಲೀನ್. ವಾವ್, ಸೋ ಬ್ಯೂಟಿಫುಲ್. ಡ್ಯಾಡಿ ಬ್ಯಾಲೆನ್ಸ್. ವಾಟ್ ವಾ, ಯಾರ್ದದು ಮನೆ? ನಿಂದ? ನಾನು ಬರಲ್ಲ ನಿಮ್ಮ ಮನೆಗೆ. ಥ್ಯಾಂಕ್ ಯು. ಡಿಶ್ ಮಾಡು, ಕಾಲಲ್ಲೋದಿ ಡಿಶ್. ಡಿಂಕ್ ನಕ್ ನಕ್ ಡಿನ್, ಡಿಂಕ್ ನಕ್ ನಕ್ ಡಿನ್, ಡಿಂಕ್ ನಕ್ ನಕ್ ಡಿನ್ ಡಿನ್. ನಂಗೆ ಕಾಲಕ್ಕೆ ಕೊಡು. ಅಲ್ಲಲ್ಲ ಇಲ್ಲಿ. ಥ್ಯಾಂಕ್ ಯು, ಲವ್ ಯು. ಲಾಸ್ಟ್ ವೀಕು ಕ್ಲೀನ್ ಮಾಡಿನೇ ವಿತೌಟ್ ಗೋಯಿಂಗ್ ವಾಕಿಂಗ್ 1 ನಿಮಿಷನೂ ನಾನು ಈಚೆ ವಾಕಿಗೆ ಹೋಗಿಲ್ಲ. 10,000 ಸ್ಟೆಪ್ಸ್ ಆಗೋಯ್ತು. ಪವರ್ ಆಫ್ ಕ್ಲೀನಿಂಗ್ ದಿ ಹೌಸ್.
ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಟೀಮ್ ಅವ್ರಿಗೆ ರಜಾ, ಸೊ ಆಬ್ವಿಯಸ್ಲಿ ಅವರು ಬಂದು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಕೆಲಸ ನಡೀತಾ ಇರಬೇಕು. ಯಾಕೆ ಅಂತಂದರೆ ನಿನ್ನೆಯಿಂದ ಆಲ್ರೆಡಿ ತುಂಬ ಶಿಪ್ಮೆಂಟ್ಸ್ ಬಂದಿದೆ ನೈಟಿಂದ. ಯೂಶ್ವಲಿ ಈವ್ನಿಂಗ್ಸ್ ಎಲ್ಲ ಅವ್ರು ಬಂದು ಡೆಲಿವರಿ ಅವರು ತೊಗೊಂಡು ಹೋಗ್ತಾರೆ. ಬಟ್ ನಿನ್ನೆ ಸಂಜೆಯಿಂದ ಇವಾಗ ಒಂದಷ್ಟು ಆರ್ಡರ್ಸ್ ಬಂದಿದೆ. ಸೊ ಎಲ್ಲ ಶಿಪ್ಮೆಂಟ್ಗೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ಅದಕ್ಕೆ ನಾನು ಅಭಿನಯ ಮುಗಿಸ್ಬಿಡೋಣ ಅಂತ ಬಂದ್ವಿ. ನಾನು ಬಂದವಳು ಕೀನೇ ತೊಗೊಂಬಂದಿಲ್ಲ ನಮ್ಮ ಆಫೀಸ್ದು. ಸೊ ಅದಕ್ಕೆ ಅಭಿ ಹೋಗಿದ್ದಾನೆ ತೊಗೊಂಬರೋಕ್ಕೆ. ಅದನ್ನ ಕೆಲಸ ಮುಗಿಸಿ ಮತ್ತೆ ಆ ಕಡೆ ಹೋಗಿ ನಮ್ದೆಲ್ಲ ಅದೇ ಕ್ಲೀನಿಂಗ್ ಮಾಡ್ತಾ ಇದ್ನಲ್ಲ ಅದನ್ನು ರೆಸ್ಯೂಮ್ ಮಾಡ್ಕೋಬೇಕು. ಇವಾಗ ಪಾಪುಗೆ ತಿಂಡಿ ತಿನ್ಸಕ್ಕೆ ಹೋಗಿದ್ದೆ. ಸೊ ಅವಳಿಗೆ ತಿನ್ನಿಸಿ ನಾನು ತಿನ್ಕೊಂಡು ಇಲ್ಲಿ ಬಂದೆ. ನೋಡಿ ನಾವು ಆಫೀಸ್ಗೆ ಹಿಂಗೆ ಬರೋದು. ಅಲ್ಲಿಂದ ಅದು ನಮ್ಮ ಫ್ಲೋರು, ಇದು 3rd ಫ್ಲೋರೆ. ಸೊ ಹಿಂಗಿಂದ ಹಿಂಗೆ ಜಂಪು. ಬಟ್ ಹೋಗುವಾಗ ವಾಪಸ್ಸು ಇಳಿದ್ಬಿಟ್ಟು ಹೋಗ್ತೀನಿ ನಾನು. ಅಭಿ ಹಿಂಗೆ ಜಂಪ್ ಹಾಕೋತಾನೆ, ಬಿಕಾಸ್ ಈ ಕಡೆಯಿಂದ ಆ ಕಡೆ ಹೋಗೋದು ಕಷ್ಟ. ಜಾಕೆಟ್ ಬಿಟ್ಬಿಟ್ಟಿದ್ದೆ, ನಾನೇ ಬಿಚ್ಚಿಟ್ಟೆ ಇವಾಗ. ವೆಲ್ಕಮ್ ಟು ಅವರ್ ಆಫೀಸ್. ವಿ ಆರ್ ದಿ ಆಫೀಸ್ ಓನರ್ಗಳು ನೋಡಿ ಇಬ್ರು. ಎಲ್ಲೋ ಬಾರೋ ಹಾಯ್ ಮಾಡು. ಹಾಯ್ ಮಾಡು ಅಂದೆ. ಸೊ ಇವಾಗ ಒಂಚೂರು ಕೆಲಸ ಇದೆ, ಮುಗಿಸ್ಬಿಟ್ಟು ಲೆಟ್ಸ್ ಗೋ. ನಾನು ಮಾಡಿದೆ. ನಾವು ಆ್ಯಕ್ಚುಲಿ 3 ಪ್ಯಾಕಿಂಗ್ ಮಾಡ್ತೀವಿ. ಒಂದು ಇದು ನಾರ್ಮಲ್ ಟ್ರಾನ್ಸ್ಪರೆಂಟ್ ಕವರ್, ಅದಾದಮೇಲೆ ಆರ್ನ ಲೋಗೋ ಇರೋದು ಒಂದು ಜಿಪ್ಪರ್ ಕವರ್. ಇದು ಜಿಪ್ಪರ್ ಕವರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸ್ಯಾರಿ ಇಟ್ಕೊಳ್ಳೋಕ್ಕೆ ಅಥವಾ ಮುಂದೇನಾದರೂ ಜ್ಯುವೆಲ್ಸ್ ಇಟ್ಕೊಳ್ಳೋಕ್ಕೆ ಎಲ್ಲನೂ. ಸ್ವಿಮ್ಮಿಂಗ್ ಒದ್ದೆ ಬಟ್ಟೆ ಹಾಕೊಬೋದು. ಸ್ವಿಮ್ಮಿಂಗ್ ಹೋದಾಗ ಒದ್ದೆ ಬಟ್ಟೆ ಎಲ್ಲ ಹಾಕ್ಕೊಬೋದು. ಟ್ರಾವೆಲ್ ಮಾಡುವಾಗ ಜಿಪ್ಪರ್ ಕವರ್ಸ್ ಬೇಕಾಗುತ್ತಲ್ಲ, ಅವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಪ್ಯಾಕೇಜಿಂಗ್ ಹಾಕಿ ಅಲ್ಲೇ ಒಂದು ಥ್ಯಾಂಕ್ ಯು ಕಾರ್ಡ್. ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್. ಡನ್. And it's done. Ready to ship. ಬೇರೆದು ಮಾಡೋಣ ಒಂದೊಂದೇ ಮಾಡಿ ಮುಗಿಸೋಣ. ಸಾಕು, ನಿಮಗೆಲ್ಲ ನೋಡ್ತಾರೆ ಬೋರ್ ಆಗುತ್ತೆ. ಇಲ್ಲಿ ಎಲ್ಲ ಇದೆ ನೋಡಿ, ಬಾ ಒಂದೊಂದೇ ಆಗಿರೋದು ಇಲ್ಲಿ ಜೋಡಿಸಿ ಇಟ್ಕೊಂಡು ಆಮೇಲೆ ಕಳಿಸೋದು. ಬಂದೆ ತಳ್ಸಿಂಟು ಬಂದಕ್ಕಂದ 2 minutes. ಆಲ್ರೆಡಿ ಮೇಡಮ್ ಕಾಲು. ಸೊ ಅಭಿ ಪ್ಯಾಕ್ ಮಾಡ್ಕೊತಾನೆ ಮಿಕ್ಕಿದ್ದು. ಇದು ನಮ್ಮದು ಫಸ್ಟ್ ಡಿಸೈನ್ ಮಾಡಿದ ಡ್ರೆಸ್, ಪೇಜ್ ಆರಾ ಡ್ರೆಸ್. ಸೊ ನೆಕ್ಸ್ಟ್ ನಾನೆಲ್ಲ ಪ್ರಿಂಟ್ ತೆಗೆದಿಟ್ಟಿದ್ದೀನಿ, ಅವ್ನು ಮಾಡ್ಕೊತಾನೆ. ನಾನು ಇವಾಗ ಹೋಗಿ ಮೇಡಮ್ನ ಕರ್ಕೊಂಡು ಮೇಲೋಗಿ ಕ್ಲೀನ್ ಮಾಡ್ತೀನಿ. ಅವಳಿಗೆ ನಾವಿಬ್ಬರಲ್ಲಿ ಒಬ್ಬರಾದರೂ ಕಾಣ್ತಾ ಇರಬೇಕು. ಕಾಣಿಸಿಲ್ಲ ಅಂದಾಗ ಕೊಯ್ಯೋ ಅನ್ನೋದು ಶುರು ಮಾಡುತ್ತೆ. ಅದಕ್ಕೆ ಇವ್ನು ನಂದು ಒಂದು ವೀಡಿಯೋ ಮಾಡ್ಬಿಟ್ಟು ಹೋಗಿ ಅಂದ, ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಈಚ್ ಆರ್ಡರ್ ಇಸ್ ಪ್ಯಾಕ್ಡ್ ವಿತ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಕೇರ್. ಆ್ಯಂಡ್ ಯಾರ್ಯಾರು ಇನ್ನೂ ಆರ್ಡರ್ ಮಾಡಿಲ್ಲ, ಮಾಡಬೇಕು ಅಂತ ಆಸೆ ಇದೆ, ನೀವು shop.arna.in SHOPAARNA.in ಹೋಗಿ ನಿಮ್ಗೆ ಯಾವ ಡ್ರೆಸ್ಸು ಅಥವಾ ಟಾಪ್ ಇಷ್ಟ ಆಗುತ್ತೆ ಅದನ್ನು ಡೈರೆಕ್ಟ್ ನಮ್ಮ ವೆಬ್ಸೈಟಿಂದನೇ ಆರ್ಡರ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಿದ್ದೀರಾ. ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಸೊ ಯಾರ್ಯಾರಿಗೆ ಬೇಕು ವಿತಿನ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ. ಸೊ ವಿತಿನ್ ಇಂಡಿಯಾ ನೀವು ಎಲ್ಲಿದ್ರೂ ನಿಮಗೆ ಶಿಪ್ ಆಗುತ್ತೆ. ನಿನ್ನೆ ಒಂದು ಗುಜರಾತ್ಗೆ ಹೋಯಿತು, ಇವತ್ತು ಮಾಡಿರೋದು ಉಡುಪಿಗೊಂದು, ಇದು ಬ್ಯಾಂಗ್ಳೂರೇ. ಇನ್ನು ನೆಕ್ಸ್ಟ್ ಎಲ್ಲ ಐ ಥಿಂಕ್ ಆಲ್ಮೋಸ್ಟ್ ಬ್ಯಾಂಗ್ಳೂರು, ಮೈಸೂರು, ಹಾಸನ್ ಈ ಕಡೆನೇ ಇದೆ. ಸೊ ಯಾರಿಗೆ ಎಲ್ಲಿ ಬೇಕಿದ್ದರೂ ಮಾಡ್ಬೋದು ಆರ್ಡರ್. ಆಲ್ಸೋ ಆರ್ಡರ್ ಮಾಡಿರೋರು ಅಥವಾ ಮಾಡಬೇಕು ಅಂತ ಇರೋರು ಪ್ಲೀಸ್ ರಿವ್ಯೂ ಶೇರ್ ಮಾಡಿ ಹೆಂಗಿದೆ ಅಂತ. ಇಟ್ ವುಡ್ ಮೀನ್ ಲಾಟ್ ಟು ಅಸ್. ಆಲ್ಸೋ ವಿತಿನ್ ಬ್ಯಾಂಗ್ಳೂರ್ ಯಾರ್ಯಾರು ಇದ್ದೀರಾ, ನಿಮಗೆ ಪೋರ್ಟರ್ ಸರ್ವಿಸ್ ಕೂಡ ಅವೈಲಬಲ್ ಇದೆ. 2-3 ಜನ ಮಾಡಿಸ್ಕೊಂಡಿದ್ದಾರೆ. ಅರ್ಜೆಂಟ್ ಇದೆ, ಇವತ್ತಿಗೆ ಬೇಕು ಅಂತೆಲ್ಲ ಹೇಳಿ ಪೋರ್ಟರ್ ಸರ್ವಿಸ್ ಮಾಡಿಸ್ಕೊಂಡಿದ್ದಾರೆ. ಸೊ ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ನಿಮಗೆ ಪೋರ್ಟರ್ ಕೂಡ ಮಾಡ್ತೀವಿ. ನೋಡಿ ನಮ್ಮ ಮೇಡಮ್ ಯಾಕೆ ಅಳಿತು, ಯಾರು ಬೇಕು ಅಂತ ಅಳ್ತಾ ಇದ್ದೆ, ಏನಂತ ಅಳ್ತಾ ಇದ್ದೆ, ಮಮ್ಮಿ ಬೈತು ಅಂದ. ಇವಾಗ ನಾನು ಬಂದರೆ ಡ್ಯಾಡಿ ಬೈತು ಅಂತ ಪುಚ್ಚಿ ಕೊಡೋದಿಕ್ಕೆ ಮಮ್ಮಿ. ಡ್ಯಾಡಿ ಜಂಪ್ ಹಾಕತ್ತಾ,
ನಾವು ನೋಡೋಣ. ಮುಚ್ಚಿ ಕೊಡು. ಲವ್ ಯು ಮೇಡಮ್. ಐ ಲವ್ ಯು. ಆಲ್ಸೋ ಐ ಫರ್ಗಾಟ್ ಟು ಟೆಲ್ ಯು, ಕಿವಿ ಚುಚ್ಚಿಸ್ಕೊಂಡೆ ನೆನ್ನೆ. ದಿಸ್ ಇಸ್ ದಿ ಥರ್ಡ್ ಪ್ರಯತ್ನ. ನಿಧಾನ. ದಿಸ್ ಇಸ್ ದಿ ಥರ್ಡ್ ಪ್ರಯತ್ನ ನಂದು. ನಿಧಾನ ಅಪ್ಪ, ಮುಟ್ಬಾರ್ದಂಗೆ ನೋವುತ್ತೆ. ನೋವುತ್ತೆ. 3ನೇ ಸತಿ ಚುಚ್ಚಿಸ್ಕೊಂಡಿರೋದು. ಅಂದರೆ ಫಸ್ಟ್ ಟೈಮು ಇಲ್ಲೇ ಸೆಕೆಂಡ್ ಪಿಯರ್ಸಿಂಗ್ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಸೆಕೆಂಡ್ ಟೈಮ್ ನೀವೆಲ್ಲ ನೋಡಿದ್ರಿ ಮೇಲ್ಗಡೆ ಚುಚ್ಚಿಸ್ಕೊಂಡಿದ್ದೆ ಹೆಲಿಕ್ಸ್ ಪಿಯರ್ಸು. 3ನೇ ಸತಿ ಇವಾಗಿಲ್ಲೇ. ಬಿಕಾಸ್ ಫಸ್ಟ್ 2 ಟೈಮ್ಸ್ ಹೀಲ್ ಆಗಲಿಲ್ಲ. ಫಸ್ಟ್ ಟೈಮ್ ಗನ್ ಶಾಟ್ ಮಾಡಿಸ್ಕೊಂಡೆ, ಹೀಲ್ ಆಗಲಿಲ್ಲ. ಸೆಕೆಂಡ್ ಟೈಮ್ ಅವರು ಹೋಗೋಣ ಹೇಳಿ ನರದ ಮೇಲೆ ಚುಚ್ಚಿಬಿಟ್ಟಿದ್ರು. ಸೊ ಆವಾಗ ಬೇರೆ ನಾನು ಪಾಪಕ್ಕೆ ಫೀಡ್ ಮಾಡ್ತಾ ಇದ್ದಿದ್ದರಿಂದ ಸಿಕ್ಕಾಬಟ್ಟೆ ನೋವಾಗಿ ಆಲ್ಮೋಸ್ಟ್ 2 months ಆದರೂ ಹೀಲ್ ಆಗಲಿಲ್ಲ. ಇಟ್ ಯೂಸ್ ಟು ಬ್ಲೀಡ್. ಸೊ ಹಾಗಾಗಿ ಸರಿ ಬೇಡ ಅಂತ ಬಿಟ್ಬಿಟ್ಟೆ. ಆ್ಯಂಡ್ ಈ ಸತಿ ನಾನು ಇಲ್ಲಿ ಮತ್ತು ಇದರ ಪಕ್ಕನೇ ಇನ್ನೊಂದು ಚುಚ್ಚಿಸ್ಕೋಬೇಕು. ಈ 3 ಲೈನ್ ಸೈಜ್ ವೈಸ್ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದು ಬಿಚ್ಚಿಬಿಟ್ಟೆ. ಇದು ನನ್ನ ದೊಡ್ಡ ಓಲೆ ಇತ್ತು ಅಂತ ಎಲ್ಲ ಜ್ಯುವೆಲ್ಸು ಬಿಚ್ಚಿಬಿಟ್ಟಿದ್ದೀನಿ ನೋಡಿ. ಬೊಡಿ ಎಲ್ಲ ವಾಶ್ ಮಾಡಿ ಹಾರಾಕಿದ್ದೀನಿ. ಇದೆಲ್ಲ ಫುಲ್ ಕ್ಲೀನ್ ಆಯಿತು. ಅದೆಲ್ಲ ಎತ್ತುತ್ತಾ ಇದ್ದೀನಿ. ಆ ರೂಮಲ್ಲಿ ಇಟ್ಟಿದ್ದೀನಿ, ಹೋಗಿ ಜೋಡಿಸ್ಬೇಕು. ಇವಾಗ ಇಲ್ಲಿರೋದೆಲ್ಲ ಇದು ಬೆಡ್ ಸ್ಪ್ರೆಡ್ಸು ಇಲ್ಲಿ ಫಿಟ್ ಆಗ್ತಾಯಿಲ್ಲ. ಸೊ ಇಲ್ಲಿಂದ ಇವಾಗ ಅಲ್ಲಿಗೆ ಹಾಕಬೇಕು. ಸೊ ಮೀನ್ ವೈಲ್ ಐ ಥಾಟ್ ನನಗೆ ಇದು ಬೇಕು, ಮೈಕು ಆ ರೂಮಲ್ಲಿ ಮಾತಾಡೋಕ್ಕೆ. ಸೊ ಅದಕ್ಕೆ ಇಲ್ಲಿ ನನ್ನ ಮೇಕಪ್ದೆಲ್ಲ ಒಂಚೂರು ಏನೇನು ಯೂಸ್ ಮಾಡ್ತಾಯಿಲ್ಲ ತೆಗಿಯೋಣ ಅಂತ ಅಂದರೆ ನೋಡಿ ಇಲ್ಲಿ ನನ್ನ ಮಗಳು ಕೆ ಬ್ಯೂಟಿದು ಎತ್ಕೊಂಡು ಹೆಂಗೆ ಮಾಡಿದಳು. ಎಷ್ಟು ಲಿಪ್ಸ್ಟಿಕ್ಸ್ ಎಸ್ತಿದ್ದೀನಿ ಗೊತ್ತಾ. ಇದು ಇವಾಗ ನೋಡೋಣ ಯಾವ ಶೇಡಿದು ಅಂತ ಓಪನ್ ಮಾಡಿದೆ, ಹಿಂಗೆ ಮಾಡಿಟ್ಟಿದೆ. ಸೊ ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಈ ಸ್ಲಾಟು ಇದಿಷ್ಟು ಇಟ್ಕೊಳ್ಳೋದು, ಅದಷ್ಟು ಕೊಡೋದು ಮಾಡೋಣ ಇವಾಗ. ಹಲೋ ಯಾರು ಇದು ಹಿಂಗೆ ಮಾಡಿರೋದು? ಲಿಪಿ ಪುನಃ ನೀನಾ? ಯಾಕೆ? ಹೋಗಿ ನೀವು ಗೋ ಇವ್ದೋ ಇವ್ದೋ ಐ ಆಮ್ ಲಾಕಿಂಗ್. ಅದು ಇಲ್ಲ ಇದು ಇಲ್ಲ ಇವ್ದೋ ನೋಡಿ. ಅವಳಿಗೋಸ್ಕರ ಅಂತ ಇದು ಬೇರೆ ಹಾಕ್ಸಿದ್ದೀನಿ ಲಾಕು. ಫಸ್ಟ್ ಇದ್ದಿದ್ದು ಲಾಕ್ ತೆಗ್ದುಬಿಡ್ತಾ ಇದ್ಲು ಅಂತ ಇವಾಗ ಹೊಸ ಲಾಕು. ಚಿಂಟಮ್ಮ ಅಭಿ ಎತ್ಕೋ ಅಭಿ. ಟಾಡಾ, ವೆಲ್ಕಮ್. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ಇದು ಚಿಂಟುಗೆ ಮಾಡಿಸಿದ ಕಬರ್ಡು. ಇದರಲ್ಲಿ ಫುಲ್ ಎಲ್ಲ ಇಟ್ಟಿದ್ದೀನಿ. ಅವಳ ಬಟ್ಟೆಗಳೇ ಫುಲ್ ಇದೆ. ಕೆಳಗಡೆ ಇರೋ ಪೂರ್ತಿ ಅವಳದು ಹಳೆ ಬಟ್ಟೆಗಳು, ಅವಳು ಪುಟ್ಟ ಪಾಪು ಇದ್ದಾಗ ಬಟ್ಟೆಗಳು. ನನಗೆ ಯಾವ್ದಾದ್ರು ಬೇಕು ಅಂತ ಅನಿಸುತ್ತೆ, ಅಂದರೆ ಅವಳಿಗೆ ಫಸ್ಟ್ ಡೇ ಹಾಕಿದ ಬಟ್ಟೆ ಅಥವಾ ಕೆಲವೊಂದು ಸ್ಪೆಷಲ್ ಮೂಮೆಂಟ್ಸ್ದು ಬಟ್ಟೆ ಅಥವಾ ನನ್ನ ಫೇವ್ರೆಟ್ ಬಟ್ಟೆ ಇಟ್ಕೋಬೇಕು ಅನ್ನೋದೆಲ್ಲ ಕೆಳಗಡೆ ಇಟ್ಟಿದ್ದೀನಿ. ಮಿಕ್ಕಿದ್ದೆಲ್ಲ ಸ್ಪ್ಲಿಟ್ ಮಾಡಿ ವಿಂಟರ್ ವೇರು, ಮನೇಲಿ ಹಾಕೋದು ಆ ಥರ ಜೋಡಿಸಿಟ್ಟಿದ್ದೀನಿ. ಫೋಲ್ಡ್ ಎಲ್ಲ ಮಾಡೋಕ್ಕಾಗಲ್ಲ, ಪುಟ್ಟ ಮಗು ಅಲ್ವಾ. ಸೊ ಹಾಗಾಗಿ ಹಂಗಂಗೆ ಇಟ್ಟಿದ್ದೀನಿ. ಈ ಇದರಲ್ಲಿ ಹೀಗೆ ನೋಡಿ, ಇದನ್ನು ಫುಲ್ ಮಾಡಿ ಹಿಂದೆದೆಲ್ಲ ಎತ್ಕೋಬೋದು. ಸೊ ಈ ಥರದ್ದು ಇಟ್ಟಿದ್ದೀನಿ. ಇದನ್ನು ಅಮೆಝಾನಿಂದ ತರಿಸಿದ್ದು. ಸೊ ಯಾ, ಆ್ಯಂಡ್ ಇವಾಗ ಇದನ್ನು ಮಾಡಿಸಿ ಐ ಥಿಂಕ್ ಒಂದು 2 weeks ಆಗಿರ್ಬೇಕು ಅಷ್ಟೇ. ಬಿಕಾಸ್ ಮುಂಚೆ ನಮ್ಮ ಕಬರ್ಡಲ್ಲೇ ಇಟ್ಕೋತಾ ಇದ್ವಿ. ಇವಾಗ ಅವಳದೇ ಒಂದು ಕಬರ್ಡ್ ಬೇಕು. ಸೊ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು, ಅವಳದು ಜಾಗ ಇರ್ತಿರ್ಲಿಲ್ಲ, ಎಲ್ಲ ಉದುರೋಗ್ತಾ ಇತ್ತು. ಸೊ ಹಾಗಾಗಿ ಐ ಥಾಟ್ ಒಂದು ಮಾಡಿಸೋಣ ಅಂತ ಇದು ಮಾಡಿಸ್ದೆ. ಆ್ಯಂಡ್ ಇದೇ ಥರದ್ದು ಇನ್ನೊಂದಿರಲಿ ಅಂತ ನಾನು ಹೇಳಿದೆ ಅಲ್ಲ, ನನ್ನ ಫ್ರೆಂಡ್ ತೋರಿಸಿದ್ರು ಅಂತ. ಅವ್ರದ್ದು ಬೇರೆ ಥರ ಇದೆ, ಐಕಿಯಾಯಿಂದ ತಂದಿರೋದು. ಬಟ್ ನಾನು ಇದನ್ನು ಅಮೆಝಾನಲ್ಲಿ ನೋಡಿದೆ ಈ ಥರದ್ದು. ಸೊ ಐ ಥಾಟ್ ಎನಿವೇಸ್ ಈ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 14,000 ಇದು 14,500 ಆಯಿತು, ಬಿಕಾಸ್ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಅಂತ. ಸೊ ಇದು ಹೆಂಗಿದ್ರು ಕ್ವಾಲಿಟಿ ಎಲ್ಲ ತಿಕ್ಕಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಹೇಳಿದೆ. 3 daysಲ್ಲಿ ಮಾಡಿಕೊಟ್ಬಿಟ್ರು. ಬಟ್ ನಾನು ಇನ್ನೂ ಜೋಡಿಸಿಲ್ಲ. ನಾನು ಇದು ಗ್ಲಾಸ್ ಯಾಕೆ ಬೇಕು ಅಂತ ಅಂದರೆ ನೀಟಾಗೆ ಕಾಣಿಸುತ್ತೆ ಬ್ಯಾಗ್ಸ್ ಎಲ್ಲ ಅಂದ್ಬಿಟ್ಟು ಈ ಥರ ಮಾಡಿಸ್ದೆ. ಇವಾಗ ಎಲ್ಲ ಜೋಡಿಸ್ಬೇಕು. ಆ್ಯಂಡ್ ಐ ಥಾಟ್ ಮೇಲ್ಗಡೆ ಇಲ್ಲಿ ಹೆಂಗಿದ್ರು ಎಂಟಿ ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ನಮ್ಮದು LV ಬ್ಯಾಗ್ ಎಲ್ಲ ಕೊಡ್ತಾರಲ್ವ, ಅಂದರೆ ಕವರು. ಸೊ ಅದನ್ನೆಲ್ಲ ಅಲ್ಲಿ ಜೋಡಿಸಿಡೋಣ ಅಂತ. ಆ್ಯಂಡ್ ಅದು ನಮ್ಮ ಪುಟ್ಟಿ ಇದು ಫಸ್ಟ್ ಇಯರ್ ಬರ್ಡೇಗೆ ನನ್ನ ಕಸಿನ್ ಗಿಫ್ಟ್ ಕೊಟ್ಟಿದ್ದು. ಎಷ್ಟು ಮುದ್ದಾಗಿದೆ ನೋಡಿ ಆ ಫೋಟೋ. ಫಸ್ಟ್ ಫೇಸ್ ರಿವೀಲ್ ಪಾಪುದು ಮಾಡಿದಾಗ ತೆಗ್ಸಿದ್ದು. ಸೊ ಇಲ್ಲೊಂದಷ್ಟು ಅಂಡ್ಕೊಂಡಿದ್ದೀನಿ. ನಂದು ಬ್ಯಾಗ್ಸ್ಗಳೆಲ್ಲ ಎತ್ತಿಡಬೇಕು. ಆ್ಯಕ್ಚುಲಿ ತುಂಬ ಬ್ಯಾಗ್ಸ್ಗಳಿತ್ತು. ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಒಂದು ಐ ಥಿಂಕ್ 20 ಬ್ಯಾಗ್ಸ್ ಹತ್ತತ್ರ ಕೊಟ್ಬಿಟ್ಟೆ. ಅಂದರೆ ನಾನು ಯೂಸ್ ಮಾಡಲ್ಲ, ಅಲ್ಲಿ ಇಲ್ಲಿ ತಂದಿರೋವೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ. ಗೊತ್ತಿರೋವ್ರಿಗೇ 1-2-3 ಜನಕ್ಕೆಲ್ಲ ಡಿವೈಡ್ ಮಾಡಿ ಯಾರ್ಯಾರಿಗೆ ಯಾವ್ದ್ಯಾವ್ದು ಬೇಕು ಕೇಳ್ಬಿಟ್ಟು ಕೊಟ್ಬಿಟ್ಟೆ. ಸೊ ಇಲ್ಲಿ ಇವಾಗ ನಾನು ಯೂಸ್ ಮಾಡೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ, ಬಿಕಾಸ್ ಸುಮ್ಮನೆ ಸ್ಪೇಸ್ ಸಾಲಲ್ಲ ಅಂತ. ಒಂದೊಂದೇ ಎತ್ತಿಡೋಣ.
ನಾನು ಅಲ್ಲಿ ಹೆಂಗೆ ಇಟ್ಟಿದ್ದೀನಿ ಅಂದರೆ ನೋಡಿ, ಡಸ್ಟ್ ಬ್ಯಾಗ್ ಒಳಗೂ ಹಾಕಿಲ್ಲ, ಹಂಗೆ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ನೀಟಾಗಿ ನೋಡಿಕೊಂಡು ಅದ್ರದ್ದು ಬ್ಯಾಗಲ್ಲಿ ಹಾಕಿ ಇಟ್ಬಿಡೋಣ ಅಂತ. ಸೊ ಕೈಗೆ ಸಿಕ್ಕಿದ್ದು ಹಾಗೆ ಇಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಎವರ್ ಕೋಚ್ ಬ್ಯಾಗ್. ಹಾಗೆ ಬ್ಯಾಗ್ ಹಾಲು ಆಗಿಬಿಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಎವರ್ ಕೋಚ್ ಬ್ಯಾಗ್. ಬಟ್ ಯಾರಾದರೂ ಲಕ್ಸುರಿ ಬ್ಯಾಗ್ಸ್ ತೊಗೋಬೇಕು, ಇನ್ವೆಸ್ಟ್ ಮಾಡಬೇಕು ಮಿಡ್ ರೇಂಜಲ್ಲಿ ಅಂತ ಅಂದರೆ ಕೋಚ್ ಇಸ್ ದಿ ಬೆಸ್ಟ್, ಬಿಕಾಸ್ ಅದರದ್ದು ಕ್ವಾಲಿಟಿ. ಅಂದರೆ ನನ್ನ ಹತ್ರ ಇರೋ ಲಕ್ಸುರಿ ಬ್ಯಾಗ್ಸಲ್ಲಿ LVಗಿಂತನೂ ದಿಸ್ ಇಸ್ ಬೆಟರ್. ಅಂದರೆ ಇದು ಎಷ್ಟು ಯೂಸ್ ಮಾಡಿದ್ರೂ ತುಂಬ ಸ್ಟರ್ಡಿ ಆಗಿದೆ. LV ನಂದು ಆಲ್ರೆಡಿ ಕಿತ್ತೋಗಿದೆ ಅಂತ ತೋರಿಸ್ದೆ ಅಲ್ವಾ. ಸೊ ಹೀಗೆ ಒಂದೊಂದು ಹೀಗೆ ಜೋಡಿಸ್ಕೊಳ್ಳೋಣ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಲಕ್ಸುರಿ ಬ್ಯಾಗ್. ಇದನ್ನು ಚಿಂಚು ಪ್ರೆಗ್ನೆಂಟ್ ಆದಾಗ ತೊಗೊಂಡಿರೋದು, ಆಲ್ಮೋಸ್ಟ್ 3 years ಆಗೋ ನನ್ನ ಫಸ್ಟ್ ಬ್ಯಾಗ್ ಅಂತ. ಆ್ಯಂಡ್ ಐ ವಾಂಟೆಡ್ ಇದೇ ಬೇಕು, ನಂಗೆ ಮಾರ್ಕ್ ಜಾಕಬ್ಸೇ ಬೇಕು ಅಂದ್ಬಿಟ್ಟು ತೊಗೊಂಡಿದ್ದು. ಇದ್ರದ್ದು ಡಸ್ಟ್ ಬ್ಯಾಗ್ ಎಲ್ಲಿದೆಯಪ್ಪ, ಬಾಮ್ ಸಿಕ್ತು. ಆ್ಯಂಡ್ ಅದಕ್ಕೆ ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು ಯೂಸೇ ಮಾಡಿಲ್ಲ. ಮೇಡಮ್ ಬಂದರು. ಮೇಡಮ್ ಬಂದರು. ಬಾಕ್ಲಾಕ್ಬಾರ್ದು. ಆಮೇಲೆ ನೆಕ್ಸ್ಟು ಇದು ನಂದು LV ಬ್ಯಾಗು ರೀಸೆಂಟಾಗಿ ತೊಗೊಂಡಿದ್ದು. ಇದನ್ನಂತೂ ನಾನು ಡೈಲಿ ಯೂಸ್ ಮಾಡ್ತೀನಿ. ಆ ಥರ ಹೆಂಗಾದರೂ ಹಾಕ್ಕೋಬೋದು, ಹಿಂಗಾದರೂ ಹಾಕ್ಕೋಬೋದು, ಸೈಡಾದರೂ ಹಾಕ್ಕೋಬೋದು ಅಂತ. ಇದ್ರದ್ದು ಪುಟ್ಟಿ ಬ್ಯಾಗ್ ಇತ್ತಲ್ಲ, ಚಿಂಚು ಪ್ಲೀಸ್, ಚಿಂಚು ಹುಡುಗಿ ನೋಡಿ ಎಲ್ಲ ಬಂದು ಗೋಯಾ ಯು ಗೋ ಔಟ್ ಯಾ, ವೈ ಆರ್ ಯು ಕಮ್ಮಿಂಗ್ ಹಿಯರ್ ಯಾ ಆ್ಯಂಡ್ ಡಿಸ್ಟರ್ಬಿಂಗ್ ಮೀ. ಸೊ ಇದ್ರದ್ದು ಈ ಪುಟ್ಟಿ ಬ್ಯಾಗು ಇದೂ ವರ್ತ್ ಇನ್ವೆಸ್ಟ್ ಮಾಡಿದ್ದು, ಬಿಕಾಸ್ ಇದೂ ಚೆನ್ನಾಗೆ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ದುಡ್ಡು ಕೊಟ್ಟು ತೊಗೊಂಬಿಟ್ಟು ಯೂಸ್ ಮಾಡಿದ್ರೆ ಅದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಯೂಸ್ ಮಾಡಿಲ್ಲ ಅಂದರೆ ಏನೋ ಒಂಥರ. ಆಮೇಲೆ ನೆಕ್ಸ್ಟು ನಮ್ಮ ಚಿಂಟುದು ರೀಸೆಂಟಾಗಿ ತಂದಿದ್ದು. ಇದು ನನ್ನ ಬರ್ಡೇಗೆ ಎತ್ಕೊಂಡು ಹೋಗಿದ್ದೆ, ನನ್ನ ಬರ್ಡೇ ದಿನ. ಸೊ ಅದಕ್ಕೆ ತೆಗ್ದಿದ್ದೀನಿ. ನೀನು ಚಿಂಟುದು ಕಣವ ಇದು ನಿಂದೆ. ನೀನು ಬಿಗ್ ಗರ್ಲ್ ಆದಮೇಲೆ ಕೊಡ್ತೀನಿ. ಆಯ್ತು, ಇವಾಗ ಆತದು ಬೇಡ. ಆಲ್ಸೋ ಐ ವಾಂಟ್ ಟು ಅಡ್ರೆಸ್ ದಿಸ್. ಸ್ವಲ್ಪ ಜನ ಇದು ನನ್ನ ಮಗಳಿಗೆ ಬ್ಯಾಗ್ ಕೊಡಿಸ್ದೆ ಅಂತ ಹೇಳಿದಾಗ ಶೋ ಆಫ್ ಅಂತೆಲ್ಲ, ಸ್ವಲ್ಪ ಜನ ಅಲ್ಲ, ಐ ಥಿಂಕ್ 2 ಕಮೆಂಟ್ ಬಂದಿತ್ತು ಆ ಥರ. ಶೋ ಆಫ್, ಅಷ್ಟು ಚಿಕ್ಕ ಮಗುಗೆ ಬ್ಯಾಗ್ ಎಲ್ಲ ಬೇಕಾ ಅಂತ. ನಮ್ಮ ಖುಷಿ, ನಮ್ಮ ಆಸೆ, ಒಬ್ರೊಬ್ರಿಗೆ ಒಂದೊಂದು ಥರ ಆಸೆಗಳಿರುತ್ತಲ್ವಾ. ಅದು ಕಲೆಕ್ಟ್ ಮಾಡಬೇಕು, ಇದು ಕಲೆಕ್ಟ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ಮೈ ಆಸೆ. ಆ್ಯಂಡ್ ನನಗೇನು ತುಂಬ ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಬರೋದೆಲ್ಲ ತೊಗೋಬೇಕು ಅಂತ ಅಲ್ಲ. ಒಂದು 2, 3, 4 ಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಸ್ಪೆಸಿಫಿಕ್ ಬ್ರ್ಯಾಂಡ್ ಈ ಥರದ್ದು ಬೇಕು ಅಂತ ಇತ್ತು. ಸೊ ಆ ಥರ ತೊಗೊತಾ ಇದ್ದೀನಿ ಅಷ್ಟೇ. ದುಡಿಯೋದೆಂತಕ್ಕೆ, ನಾವು ಖುಷಿಯಾಗಿರೋದಕ್ಕೆ. ದುಡಿದ್ಬಿಟ್ಟು ನಾವೇನು ಮಾಡ್ಕೊಳ್ದೆ ಪಟ್ಟಂತ ಹೋಗ್ಬಿಟ್ರೆ ಯಾಕೆ ಬೇಕು? ಇರೋದನ್ನ ಎಂಜಾಯ್ ಮಾಡಬೇಕಲ್ಲ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಇದು ನನ್ನ ಫ್ರೆಂಡ್ಸ್ 3-4 ಜನ ಹೇಳಿದ್ರು ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಬಿಕಾಸ್ ಎಷ್ಟು ವರ್ಷ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಐ ಮೇಡ್ ಅ ಗುಡ್ ಚಾಯ್ಸ್. ದಿಸ್ ಇಸ್ ಮೈ ಫಸ್ಟ್ LV ಬ್ಯಾಗ್. ಇದನ್ನೇ ಕೊಡಬೇಕು. ಇದಕ್ಕೆ ಒಂಚೂರು ಕಟ್ಟಾಗಿದೆ ಅಲ್ಲ, ಅದಕ್ಕೆ. ಅಯ್ಯೋ, ನನ್ನ ಮಗಳು ಪೆನ್ನಲ್ಲಿ ಗೀಚಿದ್ದಾಳೆ. ಚಿಂಟು ಯಾವಾಗ ಗೀಚ್ತು ಕಳ್ಳಿ ಮರಿ? ಪೆಟ್ಟು ಕೊಡ್ತೀನಿ ನಿನಗೆ. ಏನೇನೋ ಕಿತಾಪತಿ ಕೆಲಸ ಮಾಡಿದ್ರೆ ಬಿದ್ದ. ಯಾಕೆ ಬಿದ್ದೆ? ಆ ಕಡೆ ಹೋದಾಗ ದನುಗೋ ಯಾರ ಕೈಲಾದರೂ ಕೊಟ್ಟು ಕಳಿಸ್ಬೇಕು. 3 months ಬೇಕಾಗುತ್ತಂತೆ ಇದನ್ನು ರಿಪೇರಿ ಮಾಡಿ ಕಳ್ಸೋಕ್ಕೆ. ಅಮ್ಮಿ ನೆಕ್ಸ್ಟು ಇದಂತೂ ನಾನು ಯೂಸೇ ಮಾಡಲ್ಲ. ಅಭಿ ಹೋದ ವರ್ಷ ನನ್ನ ಬರ್ಡೇಗೆ ದುಡ್ಡು ಕೊಟ್ಟಿದ್ದ, ಆವಾಗ ಈ ಬ್ಯಾಗ್ ತೊಗೊಂಡೆ. ಸುಮ್ಮನೆ ಇಟ್ ವಾಸ್ ಅ ರ್ಯಾಂಡಮ್ ಪರ್ಚೇಸ್. ಇದಂತೂ ಅವ್ನು ದುಡ್ಡು ಕೊಟ್ಟನ ಏನು ತೊಗೊಳ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಇದು ಬರ್ಕಿನ್ ಸ್ಟಾಕ್ ಚಪ್ಪಲಿ 1-2 ತೊಗೊಂಡೆ. ಅದಾದಮೇಲೆ ಇನ್ನು ಮಿಕ್ಕಿದ ದುಡ್ಡಿತ್ತಲ್ಲ ನನ್ನ ಹತ್ರ, ಚಾರ್ಲ್ಸ್ ಆ್ಯಂಡ್ ಕೀತದೇನೂ ಇರಲಿಲ್ಲ. ಸೊ ನೋಡೋಣ ಅಂತ ಒಳಗಡೆ ಹೋದ್ವಿ. ಆ್ಯಂಡ್ ಐ ಕೈಂಡ ಲೈಕ್ ದಿಸ್ ಬ್ಯಾಗ್ ಅಂತ ತೊಗೊಂಡೆ. ಬಟ್ ಇವಾಗ ಏನು ಅಷ್ಟು ನನಗೆ ಇಂಪ್ರೆಸ್ ಆಗ್ತಾಯಿಲ್ಲ ಇದು. ಸೊ ಜಾಸ್ತಿ ಯೂಸೇ ಮಾಡ್ತಾಯಿಲ್ಲ. ನೋಡೋಣ ಫ್ಯೂಚರಲ್ಲಿ ಯೂಸ್ ಮಾಡಿದ್ರೆ. ಅಂದರೆ ನಾನು ಮಗು ಡೈಪರ್ ದೊಡ್ಡ ಬ್ಯಾಗ್ ಅಂತ ಚೆನ್ನಾಗಿ ದೊಡ್ಡ ಬ್ಯಾಗ್ ತೊಗೊಬಿಟ್ಟು ಇವಾಗ ಅವಳು ಸ್ಕೂಲ್ಗೆ ಹೋಗೋದು ಶುರು ಮಾಡಿದ್ದಾಳೆ. ಚಿಕ್ಕ ಬ್ಯಾಗ್ ಬೇಕು.
ಅಂದರೆ ಹಿಂಗೆ ಎತ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಸ್ಲಿಂಗ್ ಬ್ಯಾಗ್ ಥರ. ಸೊ ಹಾಗಾಗಿದೆ. ನೆಕ್ಸ್ಟು ಇದ್ರದ್ದು ಐ ಥಿಂಕ್ ಮೇಲೆ ಇದೆ ಇದ್ರದ್ದು ಡಸ್ಟ್ ಬ್ಯಾಗು, ಎತ್ಕೊಂಬರೋಣ. ಬಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫಸ್ಟ್ ಬ್ಯಾಗ್ಸ್. ಬಟ್ ಇದನ್ನು ನಾನು ತೊಗೊಂಡಿದ್ದಲ್ಲ, ಇದು ಗಿಫ್ಟು ಬಂದಿದ್ದು US ಇಂದ ಒನ್ ಆಫ್ ಅವರ್ ಫ್ಯಾಮಿಲಿ ಫ್ರೆಂಡ್ಸ್ ತಂದು ಕೊಟ್ಟಿದ್ದು. ಇದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಬ್ಯಾಗ್ಸೇ. ಇದಂತೂ ನನ್ನ ಮೋಸ್ಟ್ ಯೂಸ್ಡ್ ಬ್ಯಾಗ್. ಅಭಿ ಹೇಳ್ತಾ ಇದ್ದ, ನೀನು LV ತೊಗೊಳೋದು ಬದಲು ಇದೇ ಥರದ್ದು ಇನ್ನೊಂದು 10 ತೊಗೊಂಬಿಡ್ಬೋದಿತ್ತು ಅಂತ, ಬಿಕಾಸ್ ಎಷ್ಟು ರಫ್ ಯೂಸ್ ಮಾಡಿದ್ದೀನಿ ಇದನ್ನು ಅಂತ ಅಂದರು. ಸೇಮ್ ಆ LV ಬ್ಯಾಗ್ ಸೇಮ್ ಆ LV ಬ್ಯಾಗ್ ಥರನೇ, ಬಟ್ ಎಷ್ಟು ಯೂಸ್ ಮಾಡಿದ್ರು ಹಾಳಾಗಿಲ್ಲ. ಓನಪ್ಪ ಅಭಿ, ದಂತ ಎಲ್ಲಿ ಹುಡ್ಕೊ, ದಂತ ಇಲ್ಲ, ಇದ್ಲು ದಂತ. ಆಮೇಲೆ ಇದು ಆನ್ಲೈನ್ ತೊಗೊಂಡಿದ್ದು, ಎಲ್ಲಿ ಎಂಥದ್ದು ಯಾವ ಬ್ರ್ಯಾಂಡ್ ಇದು ನೋಡೋಣ. ಇದು ಅಮೆಝಾನಲ್ಲೋ ಎಲ್ಲೋ ಮಿಂತ್ರಾಲೋ ಎಲ್ಲೋ ತೊಗೊಂಡಿದ್ದು ಅನ್ಸುತ್ತೆ, ಬಟ್ ತುಂಬ ಹೆವಿ ಇದೆ ಇದು. ಯಾವುದೋ ನಾವು ಗೋವಾಗೋ ಎಲ್ಲೋ ಹೋದಾಗ ತೊಗೊಂಡೋಗ್ಬಿಟ್ಟಿದ್ದೆ. ಇದೇ ಒಂದಷ್ಟು ಭಾರ, 1 kg ಇದೆ. ಇದ್ರೊಳಗೆ ನಾವೇನಾದರೂ ಹಾಕೊಂಡು ಹೋದರೆ ಇನ್ನೂ ಭಾರ. ಸೊ ಯಾವುದಕ್ಕೂ ಇರಲಿ ಅಂತ ಇದು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನಾವು ಗೋವಾಗೆ ಹೋದಾಗ ತೊಗೊಂಡು ಹೋಗಿದ್ದು. ಆಮೇಲೆ ಹೋದ್ಸತಿ ಮಾಲ್ಡೀವ್ಸ್ಗೂ ಫಸ್ಟ್ ಟೈಮ್ ಮಾಲ್ಡೀವ್ಸ್ಗೆ ಹೋದಾಗೂ ತೊಗೊಂಡು ಹೋಗಿದ್ದೆ. ನೋಡಿ, ಇನ್ನೂ ರಬ್ಬರ್ ಬ್ಯಾಂಡು ಕ್ಲಿಪ್ಪೆಲ್ಲ ಇದರಲ್ಲೇ ಇದೆ, ಮಣ್ಣು ಇದರಲ್ಲೇ ಇದೆ. ಇದು ಝಾರಾದು, ಇದನ್ನು ಆನ್ಲೈನ್ ತೊಗೊಂಡಿದ್ದು. ಇದು ತುಂಬ ಜನ ಲಿಂಕ್ ಕೇಳಿದ್ರು, ಬಟ್ ಲಿಂಕ್ ಇಲ್ಲ, ಅಂದರೆ ಖಾಲಿ ಆಗೋಗಿದೆ. ಅವಾಗ ತೊಗೊಂಡಿದ್ದು ನೋಡಿ, ಈ ಥರ ಒಳಗೆ ಹಾಕ್ಕೊಳ್ಳೋದು ಹೀಗೆ. ಇದೊಂಥರ ಬೀಚ್ಗೆ ಚೆನ್ನಾಗಿರುತ್ತೆ, ಬೀಚ್ ಬ್ಯಾಗ್ ಥರ. ಸೊ ಅದಕ್ಕೆ ಆ ಕಡೆ ಎಲ್ಲಾದರೂ ಹೋದಾಗ, ಫಸ್ಟ್ ಟೈಮ್ ಗೋವಾಗೆ ಹೋದಾಗ ತೊಗೊಂಡು ಹೋಗಿದ್ದೆ, ಆಮೇಲೆ ಮಾಲ್ಡೀವ್ಸ್ ತೊಗೊಂಡು ಹೋಗಿದ್ದೆ. ಇದನ್ನೆಲ್ಲ ಕೆಳಗಿಟ್ಬಿಡೋಣ, ಇದೇನು ಜಾಸ್ತಿ ಯೂಸ್ ಮಾಡದೇ ಇರೋವಂಥದ್ದು. ಆಮೇಲೆ ಇದು ಒಂದು ರೀಸೆಂಟಾಗೆ ಈ ಬ್ಯಾಗ್ ತೋರಿಸಿದ್ದೆ ನಂದು ಇನ್ಸ್ಟಾಗ್ರಾಮಲ್ಲಿ. ಹಿಂಗೆ ಹಾಕ್ಕೊಂಡು ಹೋಗ್ಬಿಡೋದು ಈಸಿಯಾಗೆ. ಎಲ್ಲ ಇದರಲ್ಲಿ ಚಿಂಚು, ವಾಟರ್ ಬಾಟಲು, ಫೀಡಿಂಗ್ ಬಾಟಲು, ನನ್ನ ಫೋನು, ಲಿಪ್ಸ್ಟಿಕ್ಕು ಎಲ್ಲ ಫಿಟ್ ಆಗುತ್ತೆ. ಇದು ಬರೀ 500 ರೂಪೀಸ್ ಏನೋ, ಚೆನ್ನಾಗಿದೆ. ಆಮೇಲೆ ಇದೊಂದು ಬ್ಯಾಗು, ಇದು H&M ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲ, ಇದು ವೆಸ್ಟ್ ಸೈಡ್ದು. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಆವಾಗ ಫುಲ್ ಪ್ಲೇನ್ ಬ್ಲ್ಯಾಕ್ ನನ್ನ ಹತ್ರ ಇರಲಿಲ್ಲ ಅಲ್ವಾ, ಸೊ ಒಂದಿರಲಿ ಅಂತ ಇದು. ಆಮೇಲೆ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್. ಅಂದರೆ ನಾನು ಅರ್ನ್ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಲಕ್ಸುರಿ ಬ್ಯಾಗ್ ಅಂತ ತೊಗೊಂಡಿದ್ದು ಇದೆ, ಝಾರಾದು. ಇದನ್ನು ನನ್ನ ಬರ್ಡೇಗೆ ತೊಗೊಂಡಿದ್ದೆ. ಐ ಥಿಂಕ್ ಅಭಿ ಕೊಡಿಸಿದ್ದ, ಇಲ್ಲ ನಾನೇ ತೊಗೊಂಡಿದ್ದೆ ಅನಿಸುತ್ತೆ. ನಾನು ಇದನ್ನು ವಾಪಸ್ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ನನ್ನ ವ್ಲಾಗಲ್ಲಿದೆ, ಹಳೇ ವ್ಲಾಗಲ್ಲಿ, ಪಾಪು ಹುಟ್ಟೋದು ಮುಂಚೆ ನೋಡಿ. ಇದನ್ನು ನಿಮ್ಗೆ ಕೇಳಿದ್ದೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದು ಇಟ್ಕೊಂಡ್ಲಾ, ರಿಟರ್ನ್ ಮಾಡಿಬಿಡ್ಲಾ ಅಂತೆಲ್ಲ. ಅದಾದಮೇಲೆ ಸರಿ ಅಭಿನ ಇಟ್ಕೋ ಅಂದ. ಒಳ್ಳೇದಾಯಿತು ಇಟ್ಕೊಂಡಿದ್ದು, ಬಿಕಾಸ್ ಅದಾದಮೇಲೆ ದಿಸ್ ಬ್ಯಾಗ್ ಬಿಕೇಮ್ ವೆರಿ ಟ್ರೆಂಡಿಂಗ್. ಫುಲ್ಲು ಎಷ್ಟೊಂದು ಜನ ಬ್ಲೂ ಅಂತೀನಿ, ಟ್ಯಾನ್ ಶೇಡು, ಬ್ಲ್ಯಾಕು ಎಲ್ಲ ತುಂಬ ಜನ ಹಾಕ್ತಾಯಿದ್ರು. ಸೊ ಇದು ಒಂದು, ಬಟ್ ಇವೆಲ್ಲ ಇವಾಗ ಯೂಸೇ ಮಾಡ್ತಾಯಿಲ್ಲ. ಆಮೇಲೆ ಇದು H&M ಅಲ್ಲಿ ತೊಗೊಂಡಿದ್ದು, ಪುಟ್ಟಿ ಕ್ಯೂಟಾಗಿದೆ ಇರಲಿ ಅಂತ. ಯಾಕವ ನೀನು ಹಿಂಗೆ ಮಾಡ್ತಾಯಿದ್ಯಾ. ಆಮೇಲೆ ನೆಕ್ಸ್ಟು ಇದಕ್ಕೆ ಸೀರೆಗೆಲ್ಲ ಎತ್ಕೊಂಡು ಹೋಗೋದು. ಇದು ನಾನು ಯಾವುದೋ ಒಂದು ಸ್ಯಾರಿ ಇದಕ್ಕೆ ಹೋಗಿದ್ದೆ, ಅವರು ನನಗೆ ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದು. ನಂಗೆ ಇದೊಂಥರ ತುಂಬ ಇಷ್ಟ ಆಯಿತು, ಅದಕ್ಕೆ ಇಟ್ಕೊಂಡು. ಇದ್ರ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಇದೆ. ಸೊ ಇದೊಂಥರ ಇಷ್ಟ ಆಯ್ತು. ಯಾವತ್ತೂ ಯೂಸ್ ಮಾಡಿಲ್ಲ, ಬಟ್ ಇಟ್ಕೊಂಡಿದ್ದೀನಿ. ಐ ವಾಂಟ್ ಟು ಯೂಸ್ ದಿಸ್ ಅಂತ. ಇದು ಹೈ ಲೈಫ್ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು. ಒನ್ ಆಫ್ ಮೈ ಮೋಸ್ಟ್ ಯೂಸ್ಡ್ ಆ್ಯಂಡ್ ಫೇವ್ರೆಟ್ ಬ್ಯಾಗ್ ಇದು. ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀನಿ ಇದನ್ನಂತೂ. ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೂ ನಾನು ಇದನ್ನೇ ಎತ್ಕೊಂಡು ಹೋಗೋದು. ಸೊ ಇದನ್ನು ಹೀಗೆ ಕವರ್ ಹಾಕಿ ಇಟ್ಬಿಡೋಣ, ಬಿಕಾಸ್ ಧೂಳಾಗ್ಬಿಡುತ್ತೆ, ಬ್ಲ್ಯಾಕ್ ಅಲ್ವಾ. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಬ್ಯಾಸಾಚಿ. ಇದಂತೂ ಎಷ್ಟು ಭಾರ ಆಗಿದೆ, ಇಲ್ಲೆಲ್ಲ ಮಾರ್ಕ್ ಆಗಿಬಿಟ್ಟಿದೆ ಅಲ್ಲಿ ಇಲ್ಲಿ ಇಟ್ಟು. ಇದಕ್ಕೂ ಡಸ್ಟ್ ಬ್ಯಾಗ್ ಇದೆ ನೋಡಿ, ಇದೂ ಅಷ್ಟೇ ಹಾಗೆ ಇಟ್ಬಿಟ್ಟಿದ್ದೆ. ಇವಾಗ ಅಭಿ ಎತ್ಕೊಟ್ಟ, ಅಲ್ಲೆಲ್ಲೋ ಇಟ್ಟಿದ್ದೆ ಅಂತ. ಸೊ ಇದರದ್ದು ಡಸ್ಟ್ ಬ್ಯಾಗ್ ಇದೆ, ಅದರಲ್ಲಿ ಹಾಕಿಟ್ಬಿಡೋಣ. ಅಮ್ಮಿ ಬೀಳ್ತೀಯಾ. ಸೊ ಇಷ್ಟೇ. ಆಮೇಲೆ ಇದು ಬಿಟ್ಟರೆ ಇದೊಂದು ವಾಲೆಟ್, ನಾನು ಯೂಸ್ ಮಾಡೋ ವಾಲೆಟು, ಅದನ್ನು ಇಲ್ಲೇ ಇಟ್ಟಿರ್ತೀನಿ. ಸೊ ಇಷ್ಟು ಬ್ಯಾಗ್ಸ್ ಇದೆ ನನ್ನ ಹತ್ರ ಇವಾಗ. ಇದ್ರ ಜೊತೆ ಇನ್ನೊಂದು 3 ಬ್ಯಾಗ್ಸ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 3 ಬ್ರ್ಯಾಂಡು, ಒಂದು ಗೂಚಿ, ಇನ್ನೊಂದು ಶನೆಲ್,
ಆಮೇಲೆ ಇನ್ನೊಂದು ಬೊಟೆಗ. ಈ 3 ಆ್ಯಡ್ ಮಾಡಬೇಕು ಅಂತ ಆಸೆ. ಬೊಟೆಗಾಲಿ ಅದು ಇದು ಬರುತ್ತಲ್ಲ ಕ್ಲಚ್, ಅದು ಬರ್ಗ್ಯಾಂಡಿ ಕಲರ್, ನಮ್ಮದು ಆರ್ನಾ ಕಲರ್, ಅದು ತೊಗೋಬೇಕು, ಅಥವಾ ಟ್ಯಾನ್ ಕಲರ್, ಬ್ರೌನ್ ಕಲರ್ ಒಂದಿದೆ, ಅದು 2ರಲ್ಲಿ ಒಂದು ಅಂತ ನೋಡೋಣ. ಇನ್ ಫ್ಯೂಚರ್ ಒಂದೊಂದು ಆ್ಯಡ್ ಮಾಡ್ತಾ ಹೋಗೋಣ. ಫಾರ್ ನೌ ಐ ಹ್ಯಾವ್ ದಿಸ್ ಮಚ್. ಇವಾಗ ನನಗೆ ಅಭಿ ಏನು ಹೆಲ್ಪ್ ಮಾಡಬೇಕು ಅಂದರೆ, ಇಲ್ಲಿ ಮೇಲ್ಗಡೆ ಆ ಬ್ಯಾಗ್ಸ್ ಎಲ್ಲ ಇಟ್ಕೊಡ್ಬೇಕು. ಅದೇ ಅಲ್ಲಿದೆಯಲ್ಲ LV ಕವರ್ಗಳೆಲ್ಲ, ಅದನ್ನು ಇಲ್ಲಿ ಇಟ್ಬಿಡು. ಸೊ ಅಲ್ಲೂ ನಮಗೆ ಸ್ಪೇಸ್ ಆಗುತ್ತೆ. ಅದನ್ನು ತೊಗೊಂಬ, ಎಲ್ಲ ಇಲ್ಲಿ ಜೋಡಿಸ್ಬಿಡೋಣ ಫುಲ್ಲು. ಹಿಂಗೆ ಏಸ್ಥೆಟಿಕ್ ಆಗಿ ಕಾಣಲ್ಲ. ಇದು ಯಾವುದೋ ಪಿಕಾಚು ಇಟ್ಟವನೆ, ನಾನು ಅಲ್ಲಿಟ್ಟಿದ್ದ ಚೆನ್ನಾಗಿಲ್ಲ ಅಂದ್ಬಿಟ್ಟು ತೆಗ್ದೆ. ಕೊಡಿಲೆ ನೋಡಿ, ಈ ಪಿಕಾಚು ಮತ್ತು ಇದೊಂದು ಎತ್ಕೊಡು. ಇದು ಮೇಲೆ ಇಟ್ಟಿದ್ದಾನೆ. ಹಿಂಗೆ ನಾನು ಏಸ್ಥೆಟಿಕ್ಸ್ ಮೇಂಟೈನ್ ಮಾಡ್ತಾ ಇದ್ರೆ ಅವ್ನು ಇದೆಲ್ಲ ಇಟ್ಬಿಟ್ಟ. ಡಬ್ಬ ಥರ ಇತ್ತು, ತಗೋ ಬೇಡ. ಸೊ ಇವಾಗ ಇಲ್ಲಿ ಅದಿಟ್ಬಿಟ್ಟು ಐ ವಿಲ್ ಶೋ ಯು. ಇದಿಷ್ಟಿದೆ, ಬಟ್ ಇದರಲ್ಲೇ ಎಲ್ಲ ಬೇರೆದೆಲ್ಲ ಡಬ್ಬ ಇದರಲ್ಲೇ ಇದೆ. ಇದು 2ನಲ್ಲಿ ಇಟ್ಬಿಡೋದು. ಇಟ್ಬಿಡು ಬಾಬು. ಯಾಕೆ ಬಿದ್ದೆ? ಹಿಂದೆದು ಕಾಣಲ್ಲ. ಹಿಂದೆ ಕಾಣೋದು ಏನು ಕಾಣಿಸ್ಬೇಕು? ನೀಟಾಗಿ ಇಡ್ಬೇಕು. ಇಟ್ಕೋದು. ಆ ಕಡೆ ಒಂದು ಇಟ್ಬಿಡೋಣ ಅಷ್ಟೇ. ಹೆಂಗಿದೆ ಹೇಳಿ, ಏನಾದರೂ ಚೇಂಜಸ್ ಮಾಡಬೇಕಾ? ಅದು ಯಾಕೋ ಚೆನ್ನಾಗಿ ಅನಿಸ್ತಾ ಇಲ್ಲ, ಅದೊಂಚೂರು ಚೇಂಜ್ ಮಾಡ್ತೀನಿ. ನೋಡೋಣ ಏನು ಮಾಡ್ಬೋದು ಅಂತ. ಸೊ ಫಾರ್ ನಾವು ಅಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. See you in my next video. Bye. Bye, David.